ವಾಕ್ಯವನೆಲ್ಲ ಓದದಿ ಕನ್ನಡದೆ ಓದಿಸುತ್ತ ಜನರ ವೇದಾಮತಿ ಕೆಡಿಸುವ ಸಾಧುನಿಗೆ ಬಳಿಯುವೆನೋ ಸಾಧುನಿಗೆ ಬಳಿಯುವೆನೋ ನಿಜವನ್ನಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜ ಗುರುಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ ಜೀವರಿಗೆಲ್ಲ ಬೋಧದಿ ಸುಧರನ್ನಾಗಿ ಗೈದ ಸೃಜನಿಸಿದ್ದ ಸಿದ್ಧರುಗಳಿಗೆ ಅತನಪ್ಪೇ ಸಿದ್ಧರುಗಳಿಗೆ ನತನಪ್ಪೇ ಬಾಳವಲನೆ ನನ್ನಕ್ಕೆ ಸರಿ ಬಾಳ ಕಂಚನಿಗೆ ವದನ ಬಾಳ ಕೂಗುತ್ತಲಿಲ್ಲವೇ ಬಾಳ ಶಕ್ತಿಯ ಸುಮನ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃದಯ ಮುಂದಿಡಲು ಸ್ಥಾಪಿಸಿಕೊಂಡು ಇಲ್ಲಿರುವಂತಹ ಎಲ್ಲ ಶರಣರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ನಡೆದಿರುವಂತಹ ಶಾಸ್ತ್ರ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 2ನೆಯ ಸಂಧಿ 1ನೆಯ ಸೂತ್ರದ ಎಷ್ಟು ಹೇಳಿಲ್ಲ 1ನೆಯ ಸಂಧಿಯ ಯಾವ ಈ 4ನೆಯ ನುಡಿ ಅನ್ನುವಂಥದ್ದನ್ನು 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ 2ನೆಯ ಸಂಧಿಯಲ್ಲಿ ಸೂತ್ರ ರೂಪದಲ್ಲಿ ಶ್ರೀಮನ್ ನಿಜಗುಣರು ಜಡಪಂಚಭೂತ ಧರ್ಮಗಳಿಲ್ಲ ಆತ್ಮಂಗೆ ಮಡದಿ ಕೇಳು ಮಡದಿ ನೋಡು ಅಜಡನು ಅಕ್ಕುದರಿಂದ ಅಂತ ಸೂತ್ರದಲ್ಲಿ ಹೇಳಿಕೆ ಅಂತ ಬಂದರ. ಜಡಪಂಚಭೂತ ಧರ್ಮಗಳು ಆತ್ಮನಿಗಿಲ್ಲ ಅಂತ ಹೇಳ್ತಾರೆ. ಪಂಚಮಭೂತಗಳು ಉತ್ಪತ್ತಿ ಆಗಿರುವುದರಿಂದ ಅವು ಏನಪ್ಪ ಅಂತಂದರೆ ಜಡವಾಗಿ ಇರುವಂಥದ್ದು. ಜಡ ಅಂದರೆ ಸ್ವಯಂ ತಿಳಿಯುವಂಥ ಜ್ಞಾನ ಅವಕ್ಕೂ ಇಲ್ಲ, ಪರರ ಜ್ಞಾನ ಇಲ್ಲ, ಸ್ವಯಂ ಜ್ಞಾನ ಇಲ್ಲ. ಇಲ್ಲದೆ ಇರುವಂಥ ಜಡವಾದಂಥ ಈ ಭೂತ ಧರ್ಮಗಳು ಏನಿದಾವ ಇವು ಆತ್ಮನಿಗೆ ಇಲ್ಲ ಅಂತ ಹೇಳ್ತಾನೆ. ಧರ್ಮಗಳು ಅಂದ್ರೆ ಅದರ ಸ್ವಭಾವ, ಅದರ ಗುಣಧರ್ಮಗಳು ಆತ್ಮನೇಲಿಲ್ಲ ಅಂತ ಹೇಳ್ತಾನೆ. ನಾವು ಭೂತ ಧರ್ಮವು ಆತ್ಮನ ಮೇಲೆ ಆರೋಪ ಮಾಡಿಕೊಂಡಿವಿ ಅಷ್ಟೇ. ಈ ಆಯಾ ಗುಣಧರ್ಮಗಳು ಏನು ಶರೀರದಲ್ಲಿ ತೋರ್ತಾವ ಆ ಧರ್ಮಗಳೆಲ್ಲ ಆಯಾ ಪಂಚಮಭೂತಗಳಿಗೆ ಸಂಬಂಧಪಟ್ಟಿವೆ ಹೊರತು ಆತ್ಮನಲ್ಲಿ ಅವಿಲ್ಲ. ಯಾಕ ಅಂದ್ರೆ ಆತ್ಮ ಅಸಂಗ ಇದ್ದಾನ ಮತ್ತು ಅವನು ಚೇತನ ಸ್ವರೂಪ ಇದ್ದಾನೆ, ಅವನು ಜಡ ಅಲ್ಲ ಅಂತ ಹೇಳಿದರು. ಯಾಕೆ ಅಂತಾರೆ ಅಂದರೆ ಪೂರ್ವ ಸೂತ್ರದಲ್ಲಿ ಹೇಳಿಕೆ ಅಂತ ಬಂದಾರ. 1ನೇ ಸಂಧಿಯಲ್ಲೇ ನಿರೂಪಣೆ ಮಾಡಿದರು. ಏನೊಂದು ತೋರದ ಅಜ್ಞಾನವಲ್ಲದ ಅಂತ ಪರಬ್ರಹ್ಮನ ಸ್ವರೂಪದ ಸಾಕ್ಷಾತ್ಕಾರವನ್ನು ಉಂಟು ಮಾಡುವಂಥ
ಆ ಸಚ್ಚಿದಾನಂದ ಘನರೂಪವಾದ ಆತ್ಮನೊಬ್ಬನೇ ಅಂತ ಶ್ರುತಿಯ ಆಧಾರಿತ ಮೇಲೆ ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳಿದರು. ಅಂತಹ ಪರಬ್ರಹ್ಮನಲ್ಲಿ ತೋರಿದಂಥ ಈ ಜಗತ್ತು ಕಲ್ಪಿತದ ಅಂತಲೂ ಹೇಳಿಕೆ ಅಂತ ಬಂದರು. ನೇರವಾಗಿ ಇದು ತಿಳಿಯೋದಿಲ್ಲ ಅಂತ ತಿಳಿದಕ್ಕೆ ಅದಕ್ಕೆ ಆ ಆತ್ಮನಲ್ಲಿ ತೋರಿದಂಥ ಈ ಜಗತ್ತು ಅನ್ನೋದು ಹೇಗೆ ಹುಟ್ಟಿತು ಅನ್ನೋ ಅನೇಕ ಪ್ರಮಾಣಗಳನ್ನು ಹೇಳಿಕೆ ಅಂತ ಬಂದರು. ಅಲ್ಲಿ ಈಗ ಅವೇ ಅನಾತ್ಮ ರೂಪವಾಗಿರುವಂಥ ಏನು ಸೃಷ್ಟಿಯ ಪ್ರಾರಂಭದಲ್ಲಿ ಹಿಡಿದಕ್ಕೆ ತ್ರಿಗುಣಾತ್ಮಕವಾದ ಅಹಂಕಾರ ಮೊದಲು ಮಾಡಿಕೊಂಡು ಪಂಚಮಹಾಭೂತಗಳು ಕೂಡ ಇವು ಅನಾತ್ಮ ಸ್ವರೂಪ ಅಂತ ನೀತಿಗಳಿದೆ. ಇದು ಎರಡನೇ ಸಂಧಿ. ಅದಕ್ಕೆ ಉಪಕ್ರಮ ಉಪಸಂಹಾರ ಅಂತ ಕರೀತಾರೆ. ಮೊದಲನೇ ಲಿಂಗ ಪರಮಾನುಭವದಲ್ಲಿ 6 ಸಂಧಿಗಳು, ಅವು 6 ಲಿಂಗಗಳ ರಚನೆಯಾಗಿ ಇರ್ತಾವೆ ಶಾಸ್ತ್ರ. ಅದಕ್ಕೆ ಷಡ್ಲಿಂಗ ಪೂರ್ವಕವಾಗಿ ಅಂತ ಬರ್ಕಣ ಬಂದರು ಅವರು. ಇದು 1-2 ಸಂಧಿ ಉಪಕ್ರಮ ಉಪಸಂಹಾರ ಮೊದಲನೇ ಲಿಂಗ, ಇಲ್ಲಿಗೆ ಮುಗಿತು ಶಾಸ್ತ್ರ. ಇದು ತಿಳಿದೇ ಇದ್ದಂಥವನಿಗೆ ಉತ್ತಮ ಅಧಿಕಾರಿಗೆ ಇಷ್ಟೇ ಸಾಕು. ಆದರೆ ಇದು ಎಲ್ಲರಿಗೆ ತಿಳಿತಿದೇನೋ ಅಂದರೆ ಎಲ್ಲರಿಗೆ ತಿಳಿಯುವಂಥದ್ದು ಅಲ್ಲ ಅಂತಂದು ಮುಂದೆ ಇನ್ನು ಅನೇಕ ರೀತಿಯಿಂದ ಉಪದೇಶ ಮಾಡಿಕೊಂತ ಹೋದರು. ಈ ಒಂದು ಸೂತ್ರ ರೂಪದಲ್ಲಿ ತಿಳಿಸಿ ಪಂಚಮಹಾಭೂತಗಳಲ್ಲಿ ಮತ್ತೊಂದಾಗಿರುವಂಥ ಯಾವ ವಾಯುಭೂತ ಧರ್ಮವನ್ನು ಹೇಳ್ತಾರೆ. ಇಲ್ಲಿ ಭೂಮಿ ಆಯಿತು, ನೀರಾಯಿತು, ಅಗ್ನಿ ಆಯಿತು, ಈಗ ವಾಯು ಅಂತ ಹೇಳ್ತಾನೆ, ಅಂದ್ರೆ ಗಾಳಿ. ಇದು ಏನಪ್ಪ ಅಂದ್ರೆ ಅದರ ಧರ್ಮ ಏನಿದವ? ಪರಿವ, ಪಾರುವ, ನಿರೋಧಿಸುವ, ಸುಳಿವ, ನಿಲ್ವ, ಪರಿವಿಡಿದು ಐದಿಂತು ಚಲನಾಂಶ ಮರುತನ ಗುಣಮಿವು ಆತ್ಮನಿಗಿಲ್ಲವೆಂದು ನಿರ್ಧರಿಸು ನೀನಿಂದು ಸನ್ನಿಭವ ವಕ್ರೇ ಅಂತ ಹೇಳ್ತಾನೆ. ಇಂದು ಸನ್ನಿಭವ ವಕ್ರೇ ಅಂತ. ಇಂದು ಅಂತಂದ್ರೆ ಚಂದ್ರನು ಅಂತ, ಸನ್ನಿಭವ ವಕ್ರೆ ಮುಖವುಳ್ಳವಳೆ ಅಂತ. ಚಂದ್ರನ ಸಾದೃಶ್ಯವಾದ ಮುಖವುಳ್ಳವಳೆ ಮೈತ್ರಿಯೇ ಕೇಳು ಅಂತ. ಚಂದ್ರ ಹೆಂಗೆ ಇದನ್ನ ಹುಣ್ಣಿಮೆ ದಿವಸ ತುಂಬ ಇದನ್ನು ನೋಡು, ಗುಂಡಕ, ಅದಂತ ಗುಂಡಕ ಮುಖವುಳ್ಳಂತ ಮೈತ್ರಿಯೇ ನೀ ಕೇಳು ಅಂತ ಹೇಳ್ತಾನೆ. ಲಕ್ಷಣ ಬರೀತಾರವು. ಪರಿವ ಅಂದ್ರೆ ಹರಿಯುವ, ಗಾಳಿ ನಿಂತಲ್ಲೇ ನಿಂತದೆ, ನಿಂತಲ್ಲೇ ಹರಿದಾಡ್ತದ ಸ್ವಭಾವ. ಅದು ಗಮನಾಗಮನದಿಂದ ಕೂಡಿರುವುದೇ ವಾಯು. ಹರಿಯುವ. ಪಾರುವ ಅಂದ್ರೆ ಜಿಗಿಯುವ, ನಿರೋಧಿಸುವ ಅಂದ್ರೆ ತಡೆಯುವ, ಸುಳಿಯುವ ಅಂದ್ರೆ ತಿರುಗುವ, ನಿಲ್ಲುವ ಅಂದ್ರೆ ಪರಿವಿಡಿದು ಈ ಕ್ರಮವಾಗಿ ಇಂದ್ರ 5 ಪ್ರಕಾರವಾಗಿ ಈ 5 ಗುಣಗಳಿಂದ ಕೂಡಿರುವಂಥ ಈ ಏನೈತೆ ವಾಯು ತತ್ವ, ಈ ವಾಯುವಿನ ಗುಣಧರ್ಮವೇ ಹೊರತು ಆತ್ಮನ ಗುಣಧರ್ಮ ಅಲ್ಲ. ಹರಿದಾಡ್ತಾನೆ ಆತ್ಮ, ಗಮನಾಗಮನ ರಹಿತ ಅಚಲ ಇದಾನ. ಗಾಳಿ ಸಂಚಾರ ಮಾಡ್ತದೆ, ಇದು ಚಲನಾಂಶದಿಂದ ಕೂಡ್ಯದ. ಆತ್ಮ ಚಲನ ಇಲ್ಲ, ಅವನು ಅಚಲ ಇದಾನ, ಹೋಗೋವನಲ್ಲ ಬರೋವನಲ್ಲ. ಗಾಳಿ ಚಲನದಿಂದ ಕೂಡ್ಯದ. ಈ ಲಕ್ಷಣದಿಂದ ಕೂಡಿರುವಂಥ ಈ ವಾಯು ಅಂಶಗಳು ಏನಿದಾವ, ಇವು ಆತ್ಮವು ಆತ್ಮಸ್ವರೂಪ ಅಂತ ನೀ ತಿಳಿಬೇಡ ಅಂದ್ರು. ನಾವು ಈ ದೇಹಕ್ಕೆ ಸಂಬಂಧಪಟ್ಟಂಥ ಈ ಪಂಚಮಭೂತಗಳ ಧರ್ಮಗಳಾಗಿರುವಂಥ ವಾಯು, ನಾನು ಹೋಗ್ತೀನಿ, ನಾನೇ ಬರ್ತೀನಿ, ನಾನೇ ಜಿಗಿತೀನಿ, ನಾನೇ ಎಗರಾಡ್ತೀನಿ ಅಂತ ನಾವು ತಿಳ್ಕೊಂಡಿ. ಇದು ನೀ ಮಾಡ್ತಿದ್ದೇನೋ ನಿನ್ನಲ್ಲಿರುವಂಥ ಈ ಶರೀರದೊಳಗಿರುವಂಥ ವಾಯು ತತ್ವದ ಗುಣಧರ್ಮ ಹೊರತು ಆತ್ಮನ ಗುಣಧರ್ಮ ಅಲ್ಲ. ಅವನು ಹೋಗೋನಲ್ಲ ಬರೋನಲ್ಲ, ಇದು ವಾಯುವಿನ ಗುಣಧರ್ಮ ಅದ ಅಂತ ಹೇಳ್ತಾರೆ. ಹೀಗೆ ನಿಶ್ಚಯವನ್ನು ಮಾಡು. ಯಾಕೆಂದರೆ ಆತ್ಮನು ಪೂರ್ಣನು ಅಚಲನು. ಹೋಗ್ಬೇಕು ಬರ್ಬೇಕಾದ್ರೆ ಅಲ್ಲಿ ಏನೋ ಪರಿಚಿನ್ನ ಇದ್ರೂ ಹೋಗಕ್ಕೆ ಬರಕ್ಕೆ ಬರ್ತದ. ದೇಹ ಪರಿಚಿನ್ನ ಐತೆ, ಎಲ್ಲೋ ಹೋಗಿತ್ತು ಮತ್ತೆ ಎಲ್ಲಿಗೆ ಬಂದದ. ಈ ವಾಯು ಹೋಗ್ತದಂದ್ರೆ ಅಲ್ಲಿ ಜಾಗ ಐತೆ ಅಂತ ಓಡಾಡ್ತದ. ಅಲ್ಲಿ ಸ್ಥಳನೇ ಇರಲಿಲ್ಲ ಅಂದ್ರೆ ಎಲ್ಲಿ ಹೋಗ್ತಿದ್ದು. ಅಂದರೆ ಪರಿಚಿನ್ನ ಅದ ನೋಡು, ಪೂರ್ಣ ಇಲ್ಲ ಇದು ವಾಯು. ಆದ್ರೆ ಆತ್ಮ ಪರಿಪೂರ್ಣ ಇದೆ. ನಾವು ಹೋಗಕ್ಕೆ ಎಲ್ಲಿನ ಜಾಗ ಇದ್ರಲ್ಲ, ಅವನೇ ಪೂರ್ಣ ಸ್ವರೂಪ ಇದ್ದಾಗ ಅವನಲ್ಲಿ ಹೋಗೋದು ಇಲ್ಲ ಬರೋದು ಇಲ್ಲ ಅಂತ ಹೇಳ್ತಾರೆ. ಅದರಂಗ ಈ ವಾಯುವ ಗುಣಧರ್ಮ ಹೊರತು ಆತ್ಮನ ಗುಣಧರ್ಮ ಅಲ್ಲ. ಅವನು ಪರಿಪೂರ್ಣ ಇದಾನ ಮತ್ತು ಅಚಲ, ಗಮನಾಗಮನ ರಹಿತ.
ಹೋಗೋದು ಬರೋದು ಯಾವುದು? ವಾಯು ಧರ್ಮ ಗುಣ ಹೊರತು ಆತ್ಮನ ಧರ್ಮ ಅಲ್ಲ ಅಂತ ಹೇಳ್ತಾನೆ. ಮತ್ತು ಈ ದೇಹದಲ್ಲಿ ತೋರುವಂಥ ಕಾಮಾದಿ ಗುಣಗಳು ಏನಿದಾವ ಆಕಾಶದ ಗುಣಧರ್ಮಗಳಾಗಿರುತ್ತವೆ. ಅದು ಒಂದೊಂದು ತತ್ವ, ಒಂದೊಂದು ಭೂತದ, ಇವು ಮೂಲ ತತ್ವ. ಇವು ಒಂದೊಂದು ಅಂಶ ಇದರ ಕೂಡಿದ್ದಾಗ ಅವೆಲ್ಲ 5 ಆಗ್ತಾವೆ. ಇದನ್ನ ಹೇಳ್ತಾನೆ. ಇಲ್ಲಿ ಯಾವ ಕಾಮ, ಕೋಪ, ಲೋಭ, ವ್ಯಾಮೋಹ, ಭಯವೆಂಬ ನಾಮದಿ ಪರಿವಿಡಿದು ಒಪ್ಪುವ ವ್ಯಾಮೋಧರ್ಮ ಅಂಶಿಕ 5 ಗುಣಮಿವು ಕಾಮಿನಿ ತಿಳಿ ಚಿತ್ತಿಗಿಲ್ಲೆದ್ದು. ಕಾಮ ಅಂದರೆ ಅಪ್ರಾಪ್ತವಾದುದನ್ನು ಪಡೆಯಬೇಕೆಂಬುದೇ ಕಾಮ. ಇದು ಮುಖ್ಯ ಗುಣವ. ಆಕಾಶದ ಮುಖ್ಯ ಗುಣ ನೋಡಿದು. ಆಕಾಶದ ಮುಖ್ಯ ಗುಣ ಕಾಮ. ಹುಟ್ಟಿದವನಿಗೆ ಏನಿಲ್ಲ ಅವನಲ್ಲಿ. ಕಾಮಾತುರಣಂ ನ ಭಯಂ ನ ಲಜ್ಜಂ. ಅವನಿಗೆ ಯಾವುದೂ ಇರಂಗಿಲ್ಲ. ಎಲ್ಲಸೂ ಹೋಗ್ತದೆ. ಆಕಾಶ ಹೆಂಗೆ ಸುಪ್ತವಾಗಿರ್ತದೆ, ಅದರಂಗೆ ಈ ಗುಣ ಬಂತಂದ್ರೆ ಅಸುಪ್ತವಾಗಿ ಬಿಡ್ತದೆ. ಅಲ್ಲಿ ಯಾವುದು ಉಳಿಯಂಗಿಲ್ಲ. ಕ್ರೋಧ ಗುಣಧರ್ಮ, ಅದರಲ್ಲಿ ಆಕಾಶದ ಒಂದು ಅಂಶ ಬೆಂಕಿ ಅಂಶ ಕೂಡೋದ್ರಿಂದ ಕ್ರೋಧ ಅಂತ. ಇವೆಲ್ಲ ಒಂದೊಂದು ಅಂಶ ಕೂಡಿ ಆಗ್ತವೆ ಇವು. ಹೀಗೆ ಇವು ಮುಖ್ಯವಾಗಿರುವಂಥ ಕಾಮ ಮತ್ತು ಕೋಪ ಮತ್ತು ಲೋಭ. ಈ ಲೋಭ ಗುಣ ಐತೆ ನೋಡಿ, ಯಾರಿಗೆ ಕೊಡಬಾರ್ದು ಎಂಬುದು ಕೆಟ್ಟ ಗುಣ. ಈ ಕೆಟ್ಟ ಗುಣ ಎದಕ್ಕೆ? ಇವೆಲ್ಲ ಆಕಾಶದ ಗುಣಧರ್ಮದಲ್ಲಿ ಒಂದೊಂದು ಗುಣವನ್ನು ಬೆರಿಕೆ ಆದಕ್ಕೆ ಬಂದವು. ಲೋಭ ಮತ್ತು ವ್ಯಾಮೋಹ ಅಂದರೆ ಮೋಹ ಮಾಡೋದು, ನಂದೇ ಅನ್ನೋದು, ನನ್ನಲ್ಲೇ ಇರಬೇಕು ಅನ್ನೋದೊಂದು ಗುಣ ಬಂದದಲ್ಲ. ಇವು ನಾಮದಿ ಪರಿಬಿಡಿದು ಅಂದರೆ ಈ ರೀತಿಯಿಂದ ಹೆಸರಿನಿಂದ ಕರೆಸಿಕೊಳ್ಳುವಂಥ ಇರುವಂಥ ಈ ಗುಣಗಳು ಅಂದರೆ ವಿಷಯದಲ್ಲಿ ಮಗ್ನವಾಗಿರುವ ಬುದ್ಧಿ, ಭಯವೆಂಬ ದೇಹೇಂದ್ರಿಯಾದಿಗಳಲ್ಲಿ ಸಂಕೋಚ ಅವಸ್ಥೆಯನ್ನು ಹೊಂದಿಕೊಂಡಿರಬೇಕು ಎಂಬುದು ನಾಮದ ಹೆಸರಿನಿಂದ ಅಂದರೆ ಈ ಹೆಸರಿನಿಂದ ಕರೆಸಿಕೊಂಡು ಶೋಭಿಸುತ್ತಿರುವವು. ಇವು ಯಾರು ಧರ್ಮಪ್ಪ? ಇವು ನಿನ್ನವೇನೋ. ಯಾಕೆಂದರೆ ಇವು ಎಲ್ಲವೂ 5 ಗುಣವು. ಈ 5 ಗುಣಗಳು ಚಿತ್ತಿಗಿಲ್ಲೆಂದು ತಿಳಿ. ಚಿತ್ತ ಅಂದರೆ ಚಿದ್ರೂಪಾತ್ಮನು ಅಂತ. ಅಲ್ಲಿ ಆತ್ಮನಿಗಿಲ್ಲ ಅಂದರೆ ಚಿತ್ತ ಅಂತಾನಲ್ಲಿ. ಚಿತ್ತ ಅಂದರೆ ಚಿದ್ರೂಪಾತ್ಮ. ನೀ ತಿಳಿಯುವಂಥ ಅರುಸ್ವರೂಪನ ನೀ ಏನಿದ್ದೆಲ್ಲಪ್ಪ, ನಿನಗೆ ಇವಿಲ್ಲ. ನಿನ್ನಲ್ಲಿ ತೋರುವಂಥ ಇವೆಲ್ಲವೂ ಭೂತ ಧರ್ಮ ಗುಣಧರ್ಮಗಳು. ಹೆಂಗ ನಮಗೆ ದೃಶ್ಯವಾಗಿ ಜಗತ್ತಿನ ಅನೇಕ ದೃಶ್ಯ ವಸ್ತುಗಳು ನಮ್ಗೆ ಗೋಚರ ಆಗ್ತಾವಿಲ್ಲ, ನಮ್ಗೆ ಕಾಣ್ತಾವೆ. ನಾವು ಬ್ಯಾರೆಯವ್ರನ್ನ ತಿಳಿತೀವಿ ನೋಡಿ. ಇಂದ್ರಿಯ ಗೋಚರ ಇದಾವೆ. ಕಣ್ಣಿನಿಂದ ತಿಳಿತೀವಿ, ಶಬ್ದದಿಂದ ಕೇಳ್ತೀವಿ, ಸ್ಪರ್ಶೇಂದ್ರದಿಂದ ಮುಟ್ಟಿ ನೋಡ್ತೀವಿ. ಇವು ತನಗೆ ದೃಶ್ಯ ಇದಾವಿಲ್ಲ, ತಾನು ತಿಳಿಸಂತಾನ. ತನಗೆ ದೃಶ್ಯ ಇದಾವ, ತಾನು ದುಃಖ ಇದ್ದಾನೆ. ಹೀಗೆ ನಿನ್ನಲ್ಲಿರುವಂಥ ಆತ್ಮ ಶುದ್ಧ ಚೇತನ ಸ್ವರೂಪ ನೀ ಏನಿದ್ಯಲ್ಲ, ನಿನ್ನಲ್ಲಿ ಇವೆಲ್ಲವೂ ದೃಶ್ಯ ಇದಾವಂದ್ರು. ಈ ಪಂಚಮಭೂತಗಳೇ ದೃಶ್ಯ ಇದಾವಂದ ಮೇಲೆ ಅದರಿಂದ ತೋರಿದಂಥ ಹುಟ್ಟಿದಂಥ ಈ ಶರೀರಾದಿ ಧರ್ಮಗಳು ನೀ ಎಂದಾನ ಚೇತನ ಆಗ್ತವೇನಂದ್ರೆ ಅವು ಎಂದೂ ಆಗಂಗಿಲ್ಲ ಅಂದ್ರು. ಅವು ಜಡನೇ ಇದಾವೆ. ಅಂಥ ಜಡವಾದಂಥ ದೇಹದಲ್ಲಿ ಆತ್ಮಬುದ್ಧಿಯನ್ನು ನೀನೇ ನಿನ್ನ ತಪ್ಪು ಕಲ್ಪನೆಯಿಂದ ತಿಳಿದು ಆ ದೇಹಕ್ಕೆ ಬರುವಂಥ ಧರ್ಮಾದಿಗಳ ನನವು ಅಂತ ನೀನೇ ಭ್ರಮೆಗೊಳಗಾಗಿದ್ದೆ ಹೊರತು ನಿನ್ನ ಯಾರನ್ನ ಬಂಧನ ಮಾಡ್ಯಾರ? ಯಾವುದಾದ್ರೂ ಭೂತ ಧರ್ಮಗಳು ಬಂಧನ ಮಾಡಿ ಯಾವಿಲ್ಲ. ಅವಕ್ಕೆ ಅಭಿಮಾನ ಮಾಡಿ ನಾನು ನಂದು ತಿಳ್ಕೊಂಡಿವಿ ಅಷ್ಟೇ. ಅದನ್ನು ಇಲ್ಲಿ ವಿಶೇಷ ಮಾಡಿ ಹೇಳ್ತಾರೆ. ಈ ರೀತಿಯಿಂದ ಹೇಳಿ ಈ ಕಾಮಾದಿ ಗುಣಗಳು ಆಕಾರರಹಿತಗಳಾಗಿರ್ತವೆ. ಯಾಕೆ ಇವಕ್ಕೆ ಆಕಾಶಕ್ಕೆ ತತ್ವಕ್ಕೆ ಹೇಳಿದರು ಅಂದರೆ ಇವು ಯಾರಿಗನ ಕಂಡವೆ ಕಣ್ಣಿಗೆ ಗೋಚರ ಆಗ್ತಾವ. ದೃಶ್ಯ ಎಲ್ಲ ನೋಡು ಹೆಂಗೆ. ಮತ್ತೆ ಗೋಚರ ಅಂದರೆ ಕರ್ಣಾದಿಗಳಿಂದ ದೃಶ್ಯವಾಗಿ ತಿಳಿಸಿಕೊಳ್ತಾವೆ. ಇವು ಆಕಾರ ರಹಿತ ಇದಾವೆ. ಆಕಾಶ ಹೆಂಗೈತೆ? ಆಕಾರ ಇಲ್ಲ ಆಕಾಶ, ಅದರಂಗೆ ನೋಡು ಅಂತ ಹೇಳ್ತಾರೆ. ಆದರೂ ಆಕಾರ ರಹಿತ ಉಂಟು. ಅವುದರಿಂದ ಇವು ಆಕಾಶದ ಗುಣದಲ್ಲದೆ ಆತ್ಮನ ಗುಣಧರ್ಮಗಳು ಅಲ್ಲ ನೋಡು. ಇವು ಸ್ವರೂಪದ ಅಂದರೆ ಸಚ್ಚಿದಾನಂದ ರೂಪವಾದ
ಆ ಪರಮಾತ್ಮ ನೀನೇನು ಇದ್ದಿ ಅಂತ ಶಾಸ್ತ್ರ ನಮಗೆ ಹೇಳ್ತದಲ್ಲ. ಅಂದರೆ ತಿಳಿಯುವಂಥ ಅರುಸ್ವರೂಪನೇ ನೀ ಇದ್ದಲ್ಲಪ್ಪ, ನಿನ್ನಲ್ಲಿ ಇವು ಇಲ್ಲ, ನಿನ್ನ ಧರ್ಮನೂ ಅಲ್ಲ ಇವು ಆಯಾ ಪಂಚಮಹಾಭೂತದ ಧರ್ಮಗಳೇ ಹೊರತು ನಿನ್ನ ಧರ್ಮ ಅಲ್ಲ ಅಂತ ಹೇಳಿದರು. ಹೀಗೆ ಹೇಳಿ ಆತ್ಮಂಗೆ ಭೂತ ಧರ್ಮ ನಿರಾಕರಣೆ, ಆತ್ಮನಲ್ಲಿ ಪಂಚಮಹಾಭೂತದ ಧರ್ಮಗಳು ನಿರಾಕರಣೆ ಅಂದರು. ಧರ್ಮ ಅಂದ್ರೇನು? ಅದರ ವ್ಯವಹಾರ, ಅದರ ಗುಣಕ್ರಿಯೆಗಳು ನೋಡು. ಧರ್ಮ ಅಂದ ಬೇರೆ ಅರ್ಥ ಅಲ್ಲ. ಈ ಕಣ್ಣಿಂದ ಏನದ ಇಂದ್ರಿಯ, ಇದರ ಧರ್ಮ ಏನದ? ಇದರ ರೂಪವೇ ಇದರ ಧರ್ಮ. ವಿಷಯ ನೋಡಿದಕ್ಕೆ ಅದ್ರ ಕೆಲಸ ಮಾಡೋದೇನದ? ರೂಪ ನೋಡೋದೇ ಅದ್ರ ಕೆಲಸ. ಆಯಾ ಗುಣಧರ್ಮಗಳು ಆಯಾ ಇಂದ್ರಿಯಗಳಿಗೆ ಹೆಂಗೆ ಹೊಂದಿಕೊಂಡವು, ಆಯಾ ಪಂಚಮಹಾಭೂತಗಳ ಧರ್ಮಗಳು ಆಯಾ ರೀತಿಯಿಂದ ಕೂಡಿಕೊಂಡೇ ಇದಾವೆ. ಆ ಧರ್ಮಗಳು ನಿನಗಿಲ್ಲ ಅಂದ್ರು ಅವರು. ನಾವು ಧರ್ಮದಿಂದ ಬಾಧೆಗೆ ಒಳಗಾಗಿವಿ. ದುಃಖ ಯಾಕಾಗ್ಯದ? ನಾನು ನೋಡೀನಿ, ನಾನು ಕೇಳೀನಿ ಅಂದಾಗ ನಮಗೆ ದುಃಖ ಆಗ್ಯದ. ಕೇಳಿದ್ದ ಕಿವಿ, ನೋಡಿದ್ದ ಕಣ್ಣು, ಇದಕ್ಕೆ ಸಾಕ್ಷಿ ಆದವನು ನಾನು ಅಂತ ನನಗೆ ಭಾವ ದೃಢ ನಿಂತು ಅಂದ್ರೆ ಅದರ ಬಾಧೆ ನನಗಿಲ್ಲ. ಎಲ್ಲೋ ಒಂದು ಕಡೆ ಯಾರೋ ಹೇಳಿದ್ದು ಕೇಳಿರ್ತೀವಿ, ನಾವು ನೋಡಿವೇನು ಪ್ರತ್ಯಕ್ಷ ನೋಡಿಲ್ಲ, ಆದ್ರೆ ನಮ್ಗೆ ದುಃಖ ಆಗ್ತದೆ. ಯಾಕಾಯ್ತಪ್ಪ? ನಾ ಕೇಳೀನಿ. ಆ ಇಂದ್ರಿಯದಲ್ಲಿ ಬರುವಂಥ ಅಭಿಮಾನವನ್ನು ಏನೈತಲ್ಲ, ಆ ಅಭಿಮಾನ ರೂಪನೇ ನಮಗೆ ದುಃಖ ಕೊಡ್ತದ ಅಂತ ಹೇಳ್ತಾನ. ಅದಕ್ಕೆ ಇವು ನೀನೂ ಅಲ್ಲ, ನೀನೂ ಅಲ್ಲ, ಇವು ಪಂಚಮಹಾಭೂತಗಳ ಧರ್ಮ ಇದಾವ. ಅದಕ್ಕೆ ವಿಚಾರ ಮಾಡಿ ತಿಳಿದು ಇದನ್ನು ಬೇರ್ಪಡಿಸು ಅಂತ ಹೇಳ್ತಾನ. ಈ ರೀತಿಯಿಂದ ಹೇಳಿ ಈಗ ಪ್ರಾಣಾದಿ ಪಂಚವಾಯುಗಳ ಧರ್ಮವನ್ನು ನಾವು ನಿರೂಪಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಎರಡನೇ ಸೂತ್ರ, ಗುಣಗಳು ಆತ್ಮನಿಗಿಲ್ಲವೆಂದು ಮೈತ್ರಿಯೇ ನಿರ್ಧರಿಸು ನಿಶ್ಚಲಮಾಗಿ. ಅಂದ್ರೆ ಹೇ ಮೈತ್ರಾದೇವಿ ಕೇಳು, ವಾಯುಗುಣಗಳು, ವಾಯುವಿನ ಗುಣಗಳಾದಂಥ, ವಾಯು ಅಂದ್ರೆ ಗಾಳಿ, ಗಾಳಿ ಎಲ್ಲ ಪ್ರಾಣ ಐತಲ್ಲ ನಮ್ಮೊಳಗೆ ಶರೀರದೊಳಗೆ, ವಾಯುಗುಣ ಧರ್ಮದ ಆ ಧರ್ಮಗಳು ತನಗೆ ಇಲ್ಲವೆಂದು. ಅಂದ್ರೆ ನೀನು ಯಾರು? ತನಗಂದ್ರೆ ಯಾರಿಗೆ ಹೇಳಿದ್ರು ಇವರು? ಸಚ್ಚಿದಾನಂದ ರೂಪನಾದ ಆತ್ಮ ನಿನಗಿಲ್ಲ ಅಂತ. ಶುದ್ಧ ಚೇತನನ ಒಳಗೈತಲ್ಲ ತಿಳಿಯುವಂತ ಆ ಅರಿವಿಗಿಲ್ಲ ಇವು. ಇಲ್ಲವೆಂದು ನಿಶ್ಚಲವಾಗಿ ಅಂದ್ರೆ ಸಂಶಯವಿಲ್ಲದಂತೆ ನಿರ್ಧರಿಸುವುದರು. ನೀ ಇದ್ರಾಗ ಸಂಶಯ ಮಾಡಿದಿ ಅಂತಂದ್ರೆ ಮತ್ತೆ ನೀನೇನಪ್ಪ ಅಂದ್ರೆ ದುಃಖಕ್ಕೆ ಒಳಗಾಗ್ತಿದ್ದಿ ಅಂತ. ಸಂಶಯ ಇಲ್ದಾಗ ನಮಗೆ ನಿಶ್ಚಯ ಆಗ್ಬೇಕಾದ್ರೆ ಅದರ ಸಮಸ್ತ ಗುಣಧರ್ಮಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅಂತ ಅದಕ್ಕೆ ಸೂತ್ರ ಬರ್ದಾರ ಅವರು. ಸೂತ್ರ ಸಣ್ಣದಿರ್ತದ ನೋಡ್ರಿ, ಅದಕ್ಕೆ ವಿಶೇಷವಾಗಿ ಬರಿತಕ್ಕಂಥದ್ದು ಮುಂದೆ ಏನಾದ ಸೂತ್ರಕ್ಕೆ ಭಾಷ್ಯ, ಈ ನುಡಿಗಳು ಬರ್ಕೊಂಬಂದಾರ ನಿಜಗೊಂಡ್ರು. ಸೂತ್ರನ ಅವರೇ ಬರ್ದಾರ, ಭಾಷ್ಯನ ಅವರೇ ಬರ್ದಾರ. ಅವ್ರದ್ದೆಂತ ಜಾಣತಾನೆ ಇರ್ಬೇಕು ನಿಜಗೊಂಡ್ರು. ಶಿವತೃಪ್ತಾತ್ಮರು ಟೀಕಾ ತಾತ್ಪರ್ಯ ಬರ್ದಾರ, ಶಬ್ದಾರ್ಥವನ್ನು ಬರ್ದಾರ. ಆದರೆ ನಿಜಗೊಂಡ್ರು ಸ್ವತಃ ಸೂತ್ರ ರಚನೆ ಮಾಡಿ ಸ್ವತಃ ಅದಕ್ಕೆ ಭಾಷ್ಯ ಬರ್ದಾರ. ಒಂದು ಸೂತ್ರದ ಅಭಿಪ್ರಾಯ ಏನು ಬೇಕು ಅದನ್ನೆಲ್ಲ ಸಂಪೂರ್ಣವಾಗಿ ಬರ್ದಾರ. ಈ ವಾಯು ಸಂಬಂಧಪಟ್ಟದ್ದೇ ಬರ್ದಾರೆ ಹೊರತು ಬೇರೆ ವಿಷಯದ್ರಾಗ ಹಾಕಿಲ್ಲ. ಮತ್ತೆ ಅದಕ್ಕೆ ಇಲ್ಲಿ ಹೇಳ್ತಾರ, ಈ ರೀತಿಯಿಂದ ತಿಳ್ಕೊ. ಅದರಾಗ ಹೇಳ್ತು ಮೊದಲು ಅಂತ ಹೇಳ್ತಾನ, ಅನಲ ಯೋಗದೊಳ ಅನ್ನವನ್ನು ಜೀರ್ಣಿಸುವ, ದೇಹವನ್ನು ಚೇಷ್ಟಿಸುವ, ಅವಧರಿಸುವ ಧರ್ಮವನಿತೆ ಕೇಳ್ ಪ್ರಾಣವಾಯುವಿನದ ಆತ್ಮನಿಗೆ ಇಲ್ಲ ಅನುದಿನ ಅಚಲನಪ್ಪುವುದರಿಂದ. ವನಿತೆಯೇ ಮೈತ್ರಿಯೇ ಕೇಳು ಅಂದ್ರೆ ಆಲಿಸು. ಅನಲನ ಯೋಗದೋಳ ಅಂತ ಹೇಳ್ತಾನ. ಅಗ್ನಿಯ ಸಂಪರ್ಕದಿಂದ ಅನ್ನವನ್ನು ಜೀರ್ಣಿಸುವ, ಪಚನ ಮಾಡುವ, ದೇಹ ತನುವನ್ನು ಚೇಷ್ಟಿಸುವ, ವ್ಯವಹರಿಸುವ. ಅಗ್ನಿ ಎದರಿಂದ ಹುಟ್ಟುತ್ತದೆ? ಗಾಳಿ ಇದ್ರೆ ಅಗ್ನಿ ಹುಟ್ಟುತ್ತದೆ. ಗಾಳಿ ಇದ್ದಿಲ್ಲ ಅಂದ್ರೆ ಅಗ್ನಿ ಹುಟ್ಟಂಗಿಲ್ಲ. ಆ ಸಂಪರ್ಕ ಪಡೆದು ಮಾಡ್ತದ. ಅಗ್ನಿ ಒತ್ತಡ ಇದ್ದಾಗ, ಇದು ವಾಯು ಒತ್ತಡ ಇತ್ತಂದ್ರೆ ಅಗ್ನಿ ತಾನೇ ಬಿಸಿ ಆಗ್ತದೆ. ಗಾಳಿ ಇದ್ದಿಲ್ಲ ಅಂದ್ರೆ ಆಗಂಗಿಲ್ಲ. ಅದನ್ನ ಹೇಳ್ತಾನತ. ಹೀಗೆ ಪಚನ ಮಾಡುವ, ದೇಹವನ್ನು ತನ್ನವನ್ನು ಚೇಷ್ಟಿಸುವ ಅಂದ್ರೆ ವ್ಯವಹರಿಸುವ, ಧರಿಸುವ ಅಂದ್ರೆ ಬೆಳೆದಂತೆ ಎತ್ತಿಡಿದಿರುವ ಧರ್ಮ ಗುಣವು ಪ್ರಾಣವಾಯುವಿನಿದು ನೋಡು.
ಈ ಶ್ವಾಸ ಉಚ್ಛ್ವಾಸ ಮೂಲಕ ಪ್ರಾಣವಾಯು ಎಲ್ಲಿ ಅದ ಹೃದಯ ಸ್ಥಾನದಲ್ಲಿ ಪ್ರಾಣವಾಯು ಐತೆ. ಆಯಾ ಸ್ಥಳದಲ್ಲಿ 5 ವಾಯುಗಳು ಅವು ಕುಂತಾವ ಮುಂದೆ ಹೇಳ್ತಾರ ಅದನ್ನು ವಿಶೇಷವಾಗಿ. ಅವರು ಒಂದು ಪ್ರಾಣವಾಯು ಏನು ಮಾಡಿತಪ್ಪ ಅಂದ್ರೆ ಅಗ್ನಿಯ ಸಂಪರ್ಕವನ್ನು ಪಡೆದು ಅದೇನಪ್ಪ ಅಂದ್ರೆ ಜಠರಾಗ್ನಿಯಲ್ಲಿ ಅನ್ನವನ್ನು ಪಚನ ಮಾಡುವಂತ ಸಾಮರ್ಥ್ಯ ಅದ. ಮತ್ತೆ ಅಲ್ಲಿ ಚೆನ್ನಾಗಿ ಬೇಯಬೇಕಲ್ಲ ಅನ್ನ ಉಂಡಿತ್ತು. ಇಲ್ಲೇನು ತೆಪ್ಪಲೆಗೆ ಹಾಕಿ ಕುದಿಸಿ ಮಾಡಿ ಖರೆ ಇಷ್ಟು ಮಾಡಿದ್ರೆ ಆಗ್ತದೆ ಏನು ಒಳಗೆ ರಸ. ಅಲ್ಲಿ ಇನ್ನೂ ಚೆನ್ನಾಗಿ ಸಣ್ಣ ಮಾಡಬೇಕು. ಮತ್ತೆ ಅಲ್ಲಿ ವಾಯು ಒತ್ತಡ ಇತ್ತಂದ್ರೆ ಅಲ್ಲಿ ಜಠರಾಗ್ನಿ ಕೆಲಸ ಮಾಡ್ತದ, ಜೀರ್ಣ ಮಾಡ್ತದ ನೋಡಿ. ಮತ್ತು ಈ ವಾಯುವಿನ ಒತ್ತಡದಿಂದ ದೇಹವನ್ನು ಬಿಸಿ ಇಡ್ತದದು. ಇದಿತ್ತಿಲ್ಲ ಅಂದ್ರೆ ಬಿಸಿ ಇಡಕ್ಕೆ ಆಗಂಗಿಲ್ಲ. ರಕ್ತ ಬಿಸಿ ಇರ್ಬೇಕಲ್ಲ, ಎಲ್ಲ ತಣ್ಣಗಾಯ್ತು ಅಂದ್ರೆ ಒತ್ಕೊಂಡು ಹೋಗೋದೆ. ಮತ್ತೆ ಕೇಳಂಗಿಲ್ಲ ಮೈ ತಣ್ಣಗಾಯದಪ್ಪ ಆಯ್ತು ಮುಗಿತಿತ್ತಂದ ಅಂದ್ರೆ ಬಿಸಿ ಇಡ್ತದ ನೋಡು. ವಾಯು ಎಲ್ಲಿವರೆಗೆ ಪ್ರಾಣವಾಯು ಸುರಕ್ಷಿತವಾಗಿ ಐತಿ, ಪ್ರಾಣವಾಯು ಸುರಕ್ಷಿತ ಐತಿ ಅಲ್ಲಿವರೆಗೆ ಈ ಶರೀರ ನಾವು ಹೆಂಗಾರ ಮಾಡಿ ರಕ್ಷಣೆ ಮಾಡ್ತದೆ. ದೇಹವನ್ನು ಎತ್ತಿಡಿವ ಅಂತ ಹೇಳ್ತಾನೆ. ಈ ದೇಹ ಎದ್ರ ಮೇಲೆ ನಿಂತದ? ಪ್ರಾಣವಾಯುದ ಮೇಲೆ ನಿಂತದ. ಅದು ಕಿತ್ಕೊಂಡು ಹೋಯ್ತಂದ್ರೆ ದಪ್ಪ ನೆಲಕ್ಕೆ ಬೀಳೋದೇ. ಇದು ಏನು ಕೆಲಸನೇ ಇಲ್ಲ. ಇದು ಪ್ರಾಣವಾಯು ಕೆಲಸ ಮಾಡುತ್ತೆ. ಇದು ಒಂದು ಇರ್ತದೆ, ಇದು ಇರತಾನ ದೇಹ ರಕ್ಷಣೆ ಆಗ್ತದ. ಉಳಿದು ಕೆಲವೊಂದು ವಾಯುಗಳು ಬಂದಾದ್ರೆ ಆಯಾ ಭಾಗದಲ್ಲಿ ಸಂಚಾರ ಕಡಿಮೆ ಆಗ್ಬೋದು, ರೋಗಾದಿಗಳಿಗೆ ತುತ್ತಾಗ್ಬೋದು. ಆದ್ರೆ ಇದು ಪ್ರಾಣವಾಯು ಒಯ್ತಿಲ್ಲ, ಹೊತ್ಕೊಂಡು ಹೋಗೋದೇ ಇದನ್ನ. ಅದನ್ನ ಇಲ್ಲಿ ಹೇಳ್ತಾನ, ಧರಿಸು ಅಂದ್ರೆ ಎತ್ತಿ ಹಿಡಿದಿರುವ. ಈ ರೀತಿಯಿಂದ ಪ್ರಾಣವಾಯು ಜಠರಾಗ್ನಿ ಸಂಯೋಗದಿಂದ ಉಂಡ ಅನ್ನವನ್ನು ಜೀರ್ಣ ಮಾಡುತ್ತದೆ ಮತ್ತು ಈ ದೇಹವನ್ನು ಅತ್ತಿತ್ತ ತಿರುಗಾಡಿಸುತ್ತದೆ. ಅದಿದ್ದೆಲ್ಲ ತಿರುಗಾಡಕ್ಕೆ ಬರ್ತದೆ, ಅಲ್ಲಿ ಪ್ರಾಣ ಇದ್ದ ತಿರುಗಾಡ್ತದೆ ಇದು. ಮತ್ತು ದೇಹವನ್ನು ಹೊತ್ತುಕೊಂಡು ಇರುತ್ತದೆ, ಅಲ್ಲಿ ತಾಲಿರ್ತದೆ ನೋಡು. ಇವೆಲ್ಲ ಗುಣಗಳು ಪ್ರಾಣವಾಯುವೇ ಆಗಿರುತ್ತವೆ. ಯಾರು ಮಾಡ್ತಾರಪ್ಪ ಇದ್ರಾಗ ಈ ಕೆಲಸ? ಅಂದ್ರೆ ಪ್ರಾಣವಾಯು ಕೂಡಿ ಮಾಡ್ತದೆ ನೋಡಿ ಈ ಕೆಲಸ. ನಾವಿದ್ರೆ ನಾವು ತಿಳ್ಕೊಂಡಿವಿ, ನಾನೇ ಹೋಗ್ತೀನಿ, ನಾನೇ ಬರ್ತೀನಿ, ನಾನೇ ನೋಡ್ತೀನಿ ಅಂತ. ಈ ದೇಹ ಮಾಡ್ತದೆ. ದೇಹ ಧರ್ಮ ದೇಹವನ್ನು ರಕ್ಷಣೆ ಮಾಡ್ತದೆ. ಯಾವುದು? ಪ್ರಾಣ. ಪ್ರಾಣ ಏನು? ಪ್ರಾಣ ಆದ್ರೂ ಆತ್ಮಸ್ವರೂಪ ಐತೇನು? ಅದು ಚಲನದಿಂದ ಕೂಡಿಕೊಂಡದ್ದು. ಅದು ಒಂದು ಪಂಚಮಹಾಭೂತದಲ್ಲಿ ಒಂದು ತತ್ವ ಅಂತ ಹೇಳ್ತಾರೆ. ವಾಯುವಿನ ಗುಣಧರ್ಮ ಹೊರತು ಆತ್ಮನ ಗುಣಧರ್ಮ ಅಲ್ಲ ಇವು. ಆತ್ಮನು ಅಚಲನಪ್ಪುವುದರಿಂದ ಚಲನರಹಿತನಾಗಿರುತ್ತಾನೆ. ಅವನು ಹೋಗೋನಲ್ಲ ಬರೋನಲ್ಲ. ದೇಹ ತಿರುಗಾಡ್ತದ. ಯಾಕೆ ತಿರುಗಾಡ? ಪ್ರಾಣ ಐತಿ ತಿರುಗಾಡ್ತದ. ಈ ಪ್ರಾಣ ಆದ್ರೆ ಸಂಚಾರ ಮಾಡೋದು, ಗಮನಾಗಮನ ಉಳ್ಳದ್ದು. ಇದು ಗಾಳಿ ನಿಂತಲ್ಲಿ ನಿಂತದೇನೆಲ್ಲ ಇಲ್ಲ, ಅದು ಸಂಚಾರ ಮಾಡುತ್ತೆ. ಅದರಂಗೆ ಈ ಶರೀರದಲ್ಲಿ ಕೂಡ ಇದು ಪ್ರಾಣ ಒಳಗ ಬರ್ತದೆ. 21,600 ಸಲ ಶ್ವಾಸ, 21,600 ಸಲ ಉಚ್ಛ್ವಾಸ. ಈಗ 2 ಸಲ ತಿರುಗ್ತದೆ ನೋಡಿ. ಶ್ವಾಸ ಉಚ್ಛ್ವಾಸ ಮಾಡಿಕಂತ ಇರ್ತದೆ. ಇದು ಮಾಡಿಕಂತ ಇದು ಕ್ರಮವಾಗಿ ಅಷ್ಟು ಬರ್ದಾರ ಅವರು. ಯೋಗದಿಂದ ಅವ್ರು ತಿಳಿದು ಬರ್ದಾರ. ಅಷ್ಟೇ ಸರಿಯಾಗಿ ಮಾಡ್ತಿತ್ತಂದ್ರೆ ಅವ್ನು 100 ವರ್ಷ ಬದುಕ್ತಾನಂತ. ಯಾವ್ದ್ರಾಗ ಏಸು ಮಂದಿಗೆ ಓದ್ತವೆ ಯಾರಿಗೆ ಗೊತ್ತು? ಹಂಗೆ ಬರ್ಕೊಂಡು ಬಂದಾರ ಅವ್ರು. ಈ ರೀತಿಯಿಂದ ಆದ್ರೂ ಕೂಡ ಇವು ಆತ್ಮನ ಧರ್ಮ ಅಲ್ಲ. ಮತ್ತೆ ಯಾಕೆ ಆತ್ಮನ ಧರ್ಮ ಅಲ್ಲ ಅಂದ್ರೆ ಇದು ಬಂಧಕ ಮಾಡ್ತದ. ಯೋಗ ಸಾಧಕರು, ಯೋಗವನ್ನು ಕಲ್ತಂಥವರು ಈ ಪ್ರಾಣವಾಯುನ ಕುಂಭಕ ಮಾಡಿಕೊಂತಾರ ಅವರು. ಅಂದ್ರೆ ಅವ್ರು ಹಿಡಿತದಾಗ ಬಂತಿಲ್ಲ, ಕುಂಭಕ ಮಾಡಿದ ಹಿಡ್ದಾರ ಅಂತ ಅರ್ಥ. ಅದು ಹಿಡಿತಾರ ಅಂತಂದ್ರೆ ಅದಕ್ಕೆ ದೊಡ್ಡವರೇ ಇರಬೇಕಲ್ಲ ಹಿಡಿದವರು. ಅದರಂಗೆ ಒಬ್ಬರ ಅಧೀನ ಆಗ್ತದೆ ಇದು ಪ್ರಾಣವಾಯು ಅಂತಂದ್ರೆ ಇದು ಆತ್ಮ ಅಲ್ಲ ನೋಡು. ಆತ್ಮ ಯಾರ ಅಧೀನ ಇಲ್ಲ, ಆತ್ಮನ ಅಧೀನ ಇವೆಲ್ಲವೂ ಪಡ್ಕೊಂಡವ, ಸಂಚಾರ ಮಾಡ್ತಾವ. ಈ ರೀತಿಯಿಂದ ತಿಳ್ಕೊ. ಅದಕ್ಕೆ ಇದು ಆತ್ಮನ ಧರ್ಮ ಅಲ್ಲ ಅಂತ ಹೇಳ್ತಾನ. ಮತ್ತು ಅಪಾನ ವಾಯುವಿನ ಧರ್ಮ ಹೇಳ್ತಾನ. ಕುಡಿ ಉಂಬು ಕಳಿಕೆ ನಡೆವ ಮೂತ್ರ ಬಿಡುವ ನೋಯಿಸುವ ಧರ್ಮಗಳು ಮಡದೆಯೇ ಅಪಾನವಾಯುವಿನಲ್ಲದೆ ಬಾಯುಪಡೆ ಆತ್ಮನೊಳಗಿಲ್ಲ ಅಣು ಮಾತ್ರ ಅಂತ ಹೇಳ್ತಾರೆ ನೋಡು. ಹೇ ಮಡದಿ, ಹೇ ಮೈತ್ರಿಯ ಕೇಳು. ಕುಡಿ ಉಂಬು ಅಂತ ಹೇಳ್ತಾನ. ಕುಡಿ ಮತ್ತು ಉಂಬು ಇದು ನೀರು ಕುಡಿತೀವಲ್ಲ, ಮತ್ತೆ ಒಳಗೋಗಕ್ಕೆ ಅವಕಾಶ ಮಾಡಿ ಕೊಡ್ತದಲ್ಲ, ಅದು ಯಾವ್ದು ಅವಕಾಶ ಮಾಡಿ? ಅಪಾನವಾಯು ದಾರಿ ಮಾಡ ಕುಡಿಯಾಕ ಉಂಡಿದ್ದು ಒಳಗೆ ಸೇರಿಸ್ಕೊಂಬ, ಒಳಗೆ ದೊಬ್ಕೊಂಡು ಹೋಗ್ಬೇಕಲ್ಲ.
ಬಾಯಲ್ಲಿ ತುತ್ತು ಮಾಡಿ ಬಾಯಿಗೆ ಇಟ್ಟು ಖರೆ ಅದು ಒಳಗೆ ಜಾಗ ಮಾಡಿ ಕೊಡೋದು ಯಾವಾಗ. ಮಲಮೂತ್ರ ಬಿಡುವ, ಮಲಮೂತ್ರವನ್ನು ಹೊರಗೆ ದೊಬ್ಬದು ಯಾವುದು, ಅದೇ ಅಪಾನ ವಾಯುವಿನ ಕೆಲಸ ಮಾಡ್ತದೆ ನೋಡು. ಮತ್ತೆ ಉಂಡದ್ದನ್ನು ದಾರಿಸಿ ಇದು ಮಾಡ್ಬೇಕಲ್ಲ ಅವಳ. ಈ ರೀತಿಯಿಂದ ಅನ್ನ ಇವುಗಳನ್ನು ಕೆಳೆಯಿಂದ ನಡೆಯುವ ಅಂದ್ರೆ ಕೆಳಗೆ ತೆಗೆದುಕೊಂಡು ಹೋಗುವಂತ, ಮೂತ್ರ ಅಂದ್ರೆ ಮಲಮೂತ್ರ ಬಿಡುವ, ತ್ಯಾಗ ಮಾಡುವ, ನೋಯಿಸುವ ಅಂದ್ರೆ ಮಲಬದ್ಧತೆಯನ್ನು ಉಂಟು ಮಾಡುವ. ನೋವಾಗ್ತದೆ ಕೆಲವೊಂದ್ಸಲ ಮಲಮೂತ್ರ ಆಗದೇ ಇದ್ದಾಗ. ಆ ನೋಯಿಸುವ ಗುಣಧರ್ಮ ಯಾವುದು? ಆತ್ಮನ ಗುಣಧರ್ಮ ಅಲ್ಲದು, ಈ ಅಪಾನವಾಯುವಿನ ಗುಣಧರ್ಮ. ಆ ಗುಣಧರ್ಮಗಳು ಅದರಲ್ಲೇ ಇದೆ ಹೊರತು ಅವು ನಿನಗಿಲ್ಲ ಅಂತ ಹೇಳ್ತಾರ ಅವರು. ಈ ರೀತಿಯಿಂದ ನೋವುಗಳನ್ನುಂಟು ಮಾಡುವ ಧರ್ಮಗಳು, ಗುಣಗಳು ಅಪಾನವಾಯುವಿನಲ್ಲದೆ, ಈ ಅಪಾನವಾಯುವ ಗುಣಧರ್ಮ ಅಲ್ಲದೆ ಈ ಸಂಬಂಧವಾದ ಅಣು ಮಾತ್ರವು ಅಂದ್ರೆ ಕಿಂಚಿತ್ತಾದರೂ ಆತ್ಮನೊಳಗಿಲ್ಲ ನೋಡು. ಇವು ಯಾವ ಗುಣಧರ್ಮ ನಿನ್ನಲ್ಲಿಲ್ಲ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಒಂದೇ ಉದಾಹರಣೆ, ಗಾಢವಾದ ನಿದ್ರೆಯಲ್ಲಿ ನಿನಗೆ ಯಾವ ಧರ್ಮ ತೋರಿದ್ವಪ್ಪ? ಯಾವುದಾದ್ರೂ ನಿನಗಿತ್ತೇನೆ? ಎದ್ದಾಗೆಲ್ಲ ನಾನು ಅಂತಿದ್ದೆ ಖರೆ, ಅಲ್ಲಿ ಬಿದ್ದಾಗ ಎಲ್ಲಿಗೆ ಹೋಗಿತ್ತಿದ ನಾನು ಅಂಬೋದು ಅದೇ ಕಿತ್ಕೊಂಡು ಹೋಗ್ಯದ. ಮತ್ತೆ ಉಳಿದು ಅದಕ್ಕೆ ಸಂಬಂಧಪಟ್ಟು ಎಲ್ಲಿರಬೇಕು ಅಂದ್ರೆ, ಈ ಶರೀರದಲ್ಲಿ ತೋರುವಂಥ ಯಾವುದೇ ಭೂತ ಧರ್ಮಗಳು ಇರಲಿ, ಅವು ಆಯಾ ಭೂತಕ್ಕೆ ಸಂಬಂಧಪಟ್ಟು ಆಯಾ ಗುಣಧರ್ಮಗಳಿಂದ ಕೂಡಿಕೊಂಡು ಔಟ್ರ್ ವ್ಯವಹಾರದಲ್ಲಿ ಅವು ತತ್ಪರರಾಗ್ಯಾವ. ಅದನ್ನು ಯಾವಾಗಲೂ ಸಾಕ್ಷಿ ರೂಪದಿಂದ ನೀನು ನೋಡುವಂಥವ ನೀನು ಅದರ ಅಧ್ಯಾಸಕ್ಕೆ ಒಳಗಾಗಿ ಔಟ್ರ್ ಧರ್ಮಗಳು ನಾನು ಅಂತ ತಿಳಿದಾಗ ನನಗೆ ದುಃಖ. ಅದಕ್ಕಾಗಿ ಇದು ತಿಳುಕ ನೀನು ಮೈತ್ರಿ. ಇವು ಕಿಂಚಿತ್ತಾದರೂ ಅಂದರೆ ಒಂದು ಸ್ವಲ್ಪ ಆದರೂ ಕೂಡ ಇದರ ಧರ್ಮ ನಿನ್ನಲ್ಲಿಲ್ಲ. ಯಾವಾಗ ಕೂಡಿದವನೇ ನೀನು ಅಲ್ಲ. ಇಲ್ಲದೇ ಇದ್ರೂ ಕೂಡ ಇದು ಯಾಕೆ ಹಿಂಗಾಯ್ತು ಅಂದ್ರೆ ಅಧ್ಯಾಸ ಮೂಲಕ ಅಂತ ಹೇಳ್ತಾನೆ. ಇದೇನು ಇವತ್ತೇ ಬಂದದೇನು ಶರೀರ ಜನ್ಮ ಜನ್ಮಾಂತರ ಯೋಗಗಳು ಪಲ್ಲಾಟ ಆಗಿ ಹೋದ್ವು, ಇನ್ನೂ ಹುಟ್ಟಿಗೆ ಅಂತ ಬಂದೀವಿ ಅಂದ್ರೆ ಏನು ಉದಾಹರಣೆ? ಅದು ಸರಿಯಾಗಿ ತಿಳಿದಿಲ್ಲ ಅಂತ ಇವತ್ತು ಹುಟ್ಟಿವಿ ನಾವು. ಅದನ್ನು ತಿಳಿದ್ರೆ ಈ ದುಃಖ ಇರ್ತೇನೆ ಇರಲಿಲ್ಲ, ತಿಳಿಯೋದಕ್ಕೆ ದುಃಖ ಆಗ್ಯದ. ಈ ರೀತಿಯಿಂದ ನೀ ತಿಳಿ ಅಂತ ಹೇಳ್ತಾರೆ. ಮತ್ತು ಅಂಗದೊಳಗೆ ಅನ್ನಪಾನಗಳು ರಸವೆಲ್ಲವೆಂ ಅವಂಗತಿಯಿಂದ ಪಸರಿಸುವ ಹಿಂಗದಿ ಧರ್ಮ ವ್ಯಾನ ಅನಿಲನಿಗೆ ತಿಳಿ ಅಂಗನೇ ಆತ್ಮನಿಗಿಲ್ಲವೆಂದು. ಒಂದೊಂದು ನುಡಿಯಲ್ಲಿ ಈ ಮಾತು ಹೇಳ್ಕೊಂತ ಬಂದಾರ ಅವರು. ಆತ್ಮನಿಗಿಲ್ಲೆಂದು, ಚಿತ್ತಿಗಿಲ್ಲೆಂದು, ತನಗಿಲ್ಲೆಂದು ಅಂತ ಹೇಳ್ಯಾರ. ಇವು ನಿನ್ನ ಸ್ವರೂಪದಲ್ಲಿ ಇಲ್ಲ. ಇವು ಈ ಸ್ವರೂಪದಲ್ಲಿ ಈ ಗುಣಧರ್ಮಗಳು ಇಲ್ಲೇ ಇಲ್ಲ. ಆ ಗುಣಧರ್ಮಗಳನ್ನು ತಿಳಿಯುವಂತ ನೀನಿದ್ದೆ. ಆದ್ರೆ ಆ ದೇಹದ ಅಭ್ಯಾಸ ಬಲದಿಂದ ಅವು ನಮಗೆ ಆದಂಗೆ ಆಗ್ಯಾವ ಅಷ್ಟೇ. ಅದನ್ನ ಹೇಳ್ತಾರೆ, ಅಂಗದೊಳಗೆ ಅನ್ನಪಾನಗಳ ರಸವೆಲ್ಲ ಆವಗತಿ ಅಂತ ಹೇಳ್ತಾನೆ. ಅಂದ್ರೆ ಈ ಶರೀರದಲ್ಲಿ ಉಂಡಂಥ ಅನ್ನ ನೀರು ಏನು ನಾವು ಊಟ ಮಾಡಿರುವಂಥ ಅದರ ಎಲ್ಲ ರಸಭಾಗವನ್ನು ಮಾಡಿ, ರಸವನ್ನು ಅದನ್ನು ಏನು ಮಾಡ್ತದಪ್ಪ ಅಂದ್ರೆ ಆಯಾ ರಸವನ್ನು ಗತಿಯಿಂದ ಅಂದ್ರೆ ಗಮನದಿಂದ, ಹಿಂಗದೆ ಅಂದ್ರೆ ಬಿಡದೆ, ಪಸರಿಸುವ ಅಂದ್ರೆ ಎಲ್ಲ ಕಡೆಗೆ ಒಯ್ಯುವಂಥ ಯಾವುದು ವ್ಯಾನವಾಯುವಿನ ಧರ್ಮ ನೋಡು. ವ್ಯಾನವಾಯು ಎಷ್ಟು ಏನು ಕೆಲಸ ಮಾಡ್ತದೆ ಈ ಶರೀರದಾಗ ಅಂದ್ರೆ ಈ ಕೆಲಸ ಮಾಡ್ತದೆ ನೋಡು. ಉಂಡತ್ವ ಅನ್ನ ಜಠರಾಗ್ನಿಯಲ್ಲಿ ಪಚನ ಆಗಿ ಅದರ ರಸ ಉತ್ಪತ್ತಿ ಆಗಿ ಆ ರಸವನ್ನು ಆಯಾ ಭಾಗದಾಗ ಹೋಗಿ ಬಿಡ್ಬೇಕಲ್ಲ, ಆವಾಗತ್ತಿಂದ ಬಿಡದೆ. ಇಲ್ಲಾಂದ್ರೆ ಒಂದು ಉಗುರು ಹುಟ್ಟಬೇಕು, ಉಗುರು ಬೆಳಿಬೇಕಾದ್ರೂ ಅದಕ್ಕೆ ಹೋಗಿ ಮುಟ್ಟಬೇಕಲ್ಲಿ. ಅದರ ರಸ ಮುಟ್ಟಿದ್ರೇ ಅದು ಬೆಳೀತದೆ ಉಗುರು. ಕೂದಲು ಬೆಳಿಬೇಕಾಗಿತ್ತು ಅಂದ್ರೆ ಆಯಾ ಸ್ಥಳದಲ್ಲಿ ಅದರ ರಸ ಮುಟ್ಟಿದ್ರೆ ಅದು ಬೆಳೀತದೆ. ಉಗುರ್ಲಿಂದ ಹಿಡಿದು ಕೂದಲು ಪರ್ಯಂತರ ಇದಾವೆ. ಮತ್ತು ಇನ್ನು ಉಳಿದು ಒಳಗೆ ನರನಾಡಿಗಳು ಆಯಾ ಜಾಗದಲ್ಲಿ ಎಲ್ಲ ಸಾಮಾನ್ಯ ಸರಿಯಾದ ರೀತಿಯಿಂದ ಅದು ಮುಟ್ತಾ ಇದ್ರೆ ಅವು ಕೆಲಸ ಮಾಡ್ತಾ ಇರ್ತಾವೆ, ಆರೋಗ್ಯವಾಗಿ ಇರ್ತದೆ ಶರೀರ. ಅಂದ್ರೆ ಈ ಧರ್ಮ ಯಾರು ಅಂತಂದ್ರೆ ವ್ಯಾನವಾಯುನ ಧರ್ಮ ಹೊರತು ಆತ್ಮನಿಗಿವಿಲ್ಲ ನೋಡು. ಹೊರಗೆ ನಾವಂತ ಕುಂತೀವಿ, ಇನ್ನು ಒಳಗೆ ಭಾಳ ಸೂಕ್ಷ್ಮ ಇದಾವೆ. ಇವೇನು ಕಣ್ಣಿ ಕಾಣವೇನು? ವ್ಯಾನವಾಯು, ಅಪಾನವಾಯು, ಉದಾನವಾಯು ಶಾಸ್ತ್ರ ಕೇಳಿದವ್ರಿಗೆ ಗೊತ್ತಾಯ್ತಾವೆ.
ಎಲ್ಲಿ ಅವ್ರಿ ಒಂದೇ ಗೊತ್ತದ, ಒಂದು ಮೂಗಿನ ಹೋಗೋದು ಒಂದು ಬರೋದು, ಇಷ್ಟು ಬಿಟ್ಟು ಉಳಿದು ಎಲ್ಲಿ ಯಾವತ್ತು ನಮಗೂ ಗೊತ್ತಿಲ್ಲ ಅವು. ಆದ್ರೆ ಅವರು ಮಹಾತ್ಮರು ತಮ್ಮ ಯಾವ ಯೋಗ ಬಲದಿಂದ ಇವೆಲ್ಲ ಕಂಡುಹಿಡಿದು ಇವ್ರ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಇದನ್ನ ನಮಗೆ ತಿಳಿಸ್ತಾರೆ. ಯಾಕಂದ್ರೆ ಸ್ಪಷ್ಟವಾಗಿ ತಿಳಿಲಿ ಇವೆಲ್ಲ ನಡೆದವಲ್ಲ ಶರೀರದಲ್ಲಿ. ಅನುಭವ ಬರ್ಬೇಕಲ್ಲ, ಬರೀ ಹೇಳಿಕೆ ಅಂತ ಹೊಂಟ್ರಿ ನೀವು. ಖರೆ ನಮ್ಗೆ ಅನುಭವಕ್ಕಿಲ್ರಿ, ನಮ್ಮ ಶರೀರದಾಗ ಹಿಂಗೆ ನಡೆದವಂತ ಗೊತ್ತಾಗಬೇಕು ಬೇಡ ನಮಗೆ. ಮೊದಲು ನಮಗೆ ಪ್ರತ್ಯಕ್ಷ ಅನುಭವ ಬೇಕು. ಪ್ರತ್ಯಕ್ಷಕ್ಕೆ ಅನುಭವಕ್ಕಿಲ್ಲ ನೀವಿದ್ರೆ ಇದು ಮಾಡ್ತದೆ ಯಾವ ಮಾಡ್ತಾವ, ಎಲ್ಲಿ ಮಾಡಕತ್ತೇವ, ಏನೇನು ಮಾಡ್ತಾವ, ಮತ್ತೆ ಹೌದು ನಾನಲ್ಲ ಅನ್ನಬೇಕಾದ್ರೆ ಅದು ಗುಣಧರ್ಮ ತಿಳಿದಾಗ ನಾ ಅಲ್ಲ ಅನ್ನಕ್ಕೆ ಬರ್ತದೆ. ಅದರಂಗೆ ಇದನ್ನ ಪ್ರತ್ಯಕ್ಷ ಅನುಭವಕ್ಕೆ ತಂದು ಕೊಡೋಕ್ಕಾಗಿ ಸ್ಪಷ್ಟ ರೀತಿಯಿಂದ ಒಂದೊಂದು ವಾಯು ಗುಣಧರ್ಮ ಹೇಳಿಕೆಂತ ಬಂದ್ರೆ, ಇನ್ನು ಇದಕ್ಕೆ 10 ವಾಯು ಮತ್ತೆ ಬೇರೆ ಜೋಡಣೆ ಮಾಡ್ಯಾರ. ಇನ್ನೂ ಸೂಕ್ಷ್ಮ ಇದಾವು. ಇವು ಮುಖ್ಯ ಇವೇ ತಿಳಿಯಂಗಿಲ್ಲ. ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು ಎಲ್ಲಿ ಸುಮ್ಮನೆ ವಾಯು ಅಂತ ಹೊಂಟಿ. ಆದರೂ ಕೂಡ ಇದನ್ನ ಏನು ಹೇಳ್ತಾರೆ ಅವರು ಅಂತಂದ್ರೆ, ಹೀಗೆ ಗತಿಯಿಂದ ಅಂದ್ರೆ ಕ್ರಮದಿಂದ ನೋಡು, ಒಂದು ರೀತಿಯಿಂದ ಬಿಡದೆ ಒಯ್ತದದು. ಅದು ಒಯ್ಯವರಿಗೆ ಶರೀರ ಚರ್ಮ ಆದರೂ ಕೂಡ ಸುರಕ್ಷಿತವಾಗಿ ಇರಬೇಕಾಗಿತ್ತಂದ್ರೆ ಅಲ್ಲಿ ಮುಟ್ಟಿದ್ರೇ ಅದಕ್ಕೆ ರಸ. ಆಯಾ ಸ್ಥಳಕ್ಕೆ ವೈದ್ಯರು ಏನು ಮಾಡ್ತಾರೆ, ಎಲ್ಲಿ ಆದ್ರೂ ವ್ಯವಹಾರ ನಿಂತದ ಅಲ್ಲಿ ಅದಕ್ಕೆ ಸರಿಯಾದ ರೀತಿಯಿಂದ ಔಷಧವನ್ನು ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ ಅವರು. ಅವ್ರೇನು ಹೊಸ ತಂದು ಹಾಕಂಗಿಲ್ಲ. ಅದು ಮೊದಲಲ್ಲಿ ನಿಂತದಲ್ಲಿ ರಸ ಮುಟ್ಟುವಲ್ದು, ಅದಕ್ಕೆ ಸರಿಯಾಗಿ ಅದರ ಸಾಮಾನು ಮುಟ್ಟುವಲ್ಲು, ಅದಕ್ಕೆ ಕೆಲಸ ಮಾಡುವಲ್ದು ಆ ಭಾಗ. ಅದಕ್ಕೆ ಮುಟ್ಟುವಂಥ ಪ್ರಯತ್ನ ಮಾಡ್ತಾರೆ ಅವರಷ್ಟೇ. ಈ ರೀತಿಯಿಂದ ಈ ಧರ್ಮವು, ಈ ಗುಣವು, ಧರ್ಮವು ಅಂದಾಗ ಗುಣ, ಇಲ್ಲಿ ಗುಣವೇ ಧರ್ಮ. ಏನಾಗ್ಯದ, ವ್ಯಾನ ಅನಿಲದು ಅಂತ ಹೇಳ್ತಾನೆ. ಅಂದ್ರೆ ಅನಿಲ ಅಂದ್ರೆ ವಾಯು. ಈ ವ್ಯಾನವಾಯುನ ಗುಣಧರ್ಮ ಹೊರತು ಆತ್ಮನ ಗುಣಧರ್ಮ ಅಲ್ಲ ನೋಡು. ಆತ್ಮನಿಗೆ ಇಲ್ಲೆಂದು ಯಾವ ಕಾಲಕ್ಕೂ ಇಲ್ಲ ಇವು. ಹೀಗೆ ಹೇಳಿ ಮತ್ತು ಉದಾನವಾಯುವಿನ ಧರ್ಮ ಹೇಳ್ತಾರೆ. ಉದಾನವಾಯು, ಈಗ ಪ್ರಾಣವಾಯು ಹೇಳಿದ್ರು, ಅಪಾನವಾಯು ಹೇಳಿದ್ರು, ಸಮಾನವಾಯು, ವ್ಯಾನವಾಯು ಹೇಳಿದ್ರು, ಉದಾನವಾಯು ಗುಣಧರ್ಮ ಏನಪ್ಪ? ಉದಾನವಾಯು ಅಂದ್ರೆ ಯಾವ್ದು ಕಾಣಬೇಕು ಅಂದ್ರೆ, ಶೀನು, ಬಿಕ್ಕಳು, ಬೇನೆ, ತಾನು ಉದ್ಗಾರಗಳು, ಉದಾನವಾಯುವಿನ ಗುಣಗಳು ಮಾನಿನಿ ನಿರ್ವಿಕಾರ ಆತ್ಮನಿಗಿಲ್ಲೆಂದು ನೀನೊಲವಿಂದ ನಿಶ್ಚಯಿಸು. ಶೀನು ಬಿಕ್ಕಳಿಕೆ ಅಂತ ಹೇಳ್ತಾನೆ. ಶೀಲ್ತೀವಲ್ಲ, ಮತ್ತೆ ಇವೆಲ್ಲ ಬರ್ಬೇಕ, ಗಾಳಿ ಇದ್ರೆ ಬರ್ತದೋ ಇಲ್ಲ ಸುಮ್ಮನೆ ಬರ್ತದೆ. ಆ ಶೀಲ್ತುವಂತಂದು ಎದೆಗ ಸರಳ ಇರ್ತದ, ಸ್ವಲ್ಪ ಅಲ್ಲಿ ಏನೋ ಆತಂಕ ಆಯ್ತಿಲ್ಲ ಹೊರಗೆ ದೊಡ್ಬಿಡ್ತದೆ ನೋಡೋದು. ಎಷ್ಟು ಚಲೋ ಐತಿದೆ ವ್ಯವಹಾರ ಇದ್ರದ್ದು. ತಾನೇನು ಯಾರನ್ನ ಕೇಳಂಗಿಲ್ಲ, ಶರೀರನೇ ಒಂದು ರೀತಿ ಡಾಕ್ಟರ್ ಇದ್ದಂಗೆ. ಅದು ತನ್ನ ವ್ಯವಸ್ಥೆ ತಾನೇ ಮಾಡ್ತದೆ. ನಾವೇ ಕಂಡು ಮುಟ್ಟಿ ಕಂಡು ತಿಂದು ಎಲ್ಲವು ಸುಡುಗಾಡಿ ಎಬ್ಸಿ ಕುಂತೀವಿ ಶರೀರನ. ಮತ್ತೆ ಇದು ಅದು ಮಾಡಂದ್ರೆ ತನ್ನ ಕೆಲಸ ತಾನು ಮಾಡ್ತದೆ. ಅದು ಏನು ತಾನು ಯಾರನ್ನ ಕೇಳಂಗಿಲ್ಲ. ಆದರೂ ಕೂಡ ಅದರ ಗುಣಧರ್ಮಗಳು ಅವು ಬಿಡದೆ ಕೆಲಸ ಮಾಡ್ತಾವ ಅಂತ ಹೇಳ್ತಾನೆ. ಶೀನು ಬಿಕ್ಕಳಿಕೆ ಅಂದ್ರೆ ಬಿಕ್ಕಳಿಕೆ, ಮತ್ತು ಬೇನೆ ಅಂದ್ರೆ ದಮ್ಮು, ಕೆಮ್ಮು, ಉದ್ಗಾರಗಳು, ತಾನು ಉದ್ಗಾರಗಳು ಅಂದ್ರೆ ಡೇಗ ಬರ್ತಾವಲ್ಲ ಇವು. ಅಲ್ಲಿ ಉದಾನವಾಯು ಇರ್ತದ ಅಂತಂದನೇ ಅದು ಬರ್ತಾವ. ಅದು ಯಾಕೆ ಬರ್ತಾವ ಅಂದ್ರೆ ಸರಳ ಜಾಗ ಮಾಡಿತ್ತಂದ್ರೆ ಡೇಕರಿಗೆ ತಾನೇ ಬರ್ತದೆ ನೋಡಿ. ಎಲ್ಲಪ್ಪ ನಾನು ಪೂರ್ತಿ ನಿಂತಂಗಾಗ್ಯದ ಅಂತ ಹೇಳ್ತಾನೆ. ಅದು ಯಾಕಂದ್ರೆ ಅಲ್ಲಿ ಸ್ಥಳ ಇಲ್ಲ ಅಂದ್ರೆ ಏನು ಕೆಲಸ ಮಾಡಂಗಿಲ್ಲ ಅಂತ. ಇದು ಉದಾನವಾಯು ಮಾಡ್ತದಲ್ಲ. ಧರ್ಮಗಳು ಮಾನಿನಿ ಅಂದ್ರೆ ಮಾನವುಳ್ಳ ಸ್ತ್ರೀಯಳೇ. ಮತ್ತೆ ಮಾನ ಉದ್ದಕ್ಕೆ ಒಬ್ಬಕ್ಕೆ ಏನು ಬೇರೆ ಯಾರು ಇರಲಿಲ್ಲ. ಮಾನಿನಿ ಅಂತ ಈಕಿಗೆ ಯಾಕೆ ಕರೆದ್ರು? ಯಾರಿಗೆ ಮಾನ ಉಳ್ಳವರು ಅನ್ನಬೇಕು ಜಗತ್ತಿನಾಗ? ಸ್ತ್ರೀಯರಲ್ಲಿ ಅನೇಕ ಸ್ತ್ರೀಯರು ಇದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಈಕಿಗೆ ಮಾನಿನಿ ಅಂತ ಕರಿತಾನೆ. ಮಾನಿನಿ ಅಂದ್ರೆ ಮರ್ಯಾದೆ ಉಳ್ಳಂತ ಸ್ತ್ರೀಯಳೇ ಅಂತ. ಮತ್ತೆ ಯಾರಿಗೆ ಮರ್ಯಾದೆ ಉಳ್ಳವರು ಅನ್ನಬೇಕು? ಉಳಿದವರು ಇಲ್ಲೇನೋ. ಮತ್ತೆ ಇನ್ನು ಬಹಳ ಮಂದಿ ಇದ್ರಲ್ಲ, ಆಕಿಗೆ ಕರೆದ್ರಲ್ಲ. ಯಾಕ? ಯಾರಿಗೆ ಮರ್ಯಾದೆ ಇದ್ದವ್ರು ಅನ್ನಬೇಕಂದ್ರೆ ಯಾರು ತಾನು ಬಂದು ಕೆಲಸ ತಾನು ಮಾಡ್ಬೇಕಂತ ತಿಳ್ಕೊಂಡು ಮಾಡ್ತಾರ ಅವ್ರಿಗೆ ಮರ್ಯಾದೆ ಉಳ್ಳವ್ರು ಅನ್ನಬೇಕು. ಉಳಿದವ್ರಿಗೆ ಎಲ್ಲ ತಪ್ಪೇರ ಅಂತ ತಿಳ್ಕೋಬೇಕು. ತಂದೆ ತಾನು ಬಿಟ್ಟನ ಮಂದಿದೇ ನಡೆಸ್ಕೊಂಡು ಹೊಂಟಾನ ಅಂದ್ರೆ ಏನರ್ಥ? ತಾನು ಮರ್ತಾನ ಮಂದಿದೇ ನಡೆಸ್ಕೊಂಡು ಹೊಂಟಾನ.
ಇವು ನಿನವೇನು ದೇಹ ಧರ್ಮಗಳು, ಇಂದ್ರಿಯ ಧರ್ಮಗಳು, ವಿಷಯ ಧರ್ಮಗಳು, ಇವು ಯಾವ ನಿನ್ನ ಧರ್ಮ ಅಲ್ಲ. ಈ ಅನಾತ್ಮ ರೂಪವಾದ ಈ ಧರ್ಮಗಳು ನಾನು ನಂದಂತ ತಿಳ್ಕೊಂಡಿದ್ದಲ್ಲ, ಇದೇ ನೋಡು ಮರ್ಯಾದೆ ಇಲ್ಲದವನು ಅಂತ. ಇವ್ರನ್ನ ವಿಚಾರ ಮಾಡಿ ತಿಳಿದ ಕೇಸಿ ಇವು ನಾನು ಅಲ್ಲ ಅಂತ ವಿಚಾರ ಮಾಡಿ ತಿಳ್ಕೊಳ್ಳುವಂಥದ್ದೇ ಇವರು ನಿಜವಾದ ಮರ್ಯಾದೆ ಉಳ್ಳವರಂತ. ಮಾನಿನಿ ಅಂತ ಬರ್ದ. ಮಾನಿನಿ ನಿರ್ವಿಕಾರ ಆತ್ಮನಿಗಿಲ್ಲವೆಂದು. ಯಾಕಂದ್ರೆ ಇವು ವಿಕಾರ ರೂಪದಿಂದ ಕೂಡ್ಯಾವ. ವಾಯು ಒಂದು ವಿಕಾರ ರೂಪ ಧರ್ಮ, ಪಂಚಮಹಾಭೂತಗಳ ಕಾರ್ಯ ಇವೆಲ್ಲ. ಯಾಕ ಇವಕ್ಕ ವಿಕಾರ ಐತಿಲ್ಲ. ಒಂದು ವಾಯುವಿನೇ 5 ಭಾಗ ಆಗ್ಯೋದಿಲ್ಲ, ಅಲ್ಲಿ ವಿಕಾರ ಆಗ್ಯೋದಿಲ್ಲ. ವಿಕಾರ ಆದ್ಮೇಲೆ ಒಂದೊಂದು ಭಾಗ ಹಾಕ್ಯಂತ ಹೊಂಟಾವ. ನಿನಗೆ ವಿಕಾರ ಐತೇನಪ್ಪ? ನೀನು ಯಾವುದಕ್ಕೆ ವಿಕಾರ ಆದವನು? ಯಾವ ವಿಕಾರ ಇಲ್ಲ ನಿನ್ನಲ್ಲಿ, ನಿರ್ವಿಕಾರ. ನೀನು ಒಲವಿಂದೆ ಅಂದ್ರೆ ಹೀಗೆ ಪ್ರೀತಿಯಿಂದ ನಾ ಹೇಳೋದನ್ನು ನಿಶ್ಚಯಿಸು ಅಂದ್ರೆ ನೀನು ಅದನ್ನ ನಂಬು ಅಂತ ವಿಶ್ವಾಸ ಮಾಡು, ನಿಶ್ಚಯ ಮಾಡು. ಈ ರೀತಿಯಿಂದ ತಿಳ್ಕೊ ಮೈತ್ರಿ ಅಂತ ಹೇಳಿದರು. ಎಲ್ಲೆಲ್ಲಿ ನಾಡಿ ಉಂಟು ಅಲ್ಲೆಲ್ಲಿ ಸಮವೆನಲುಳ್ಳ ಅನ್ನರಸವು ಭಾಗಿಯನ್ನು ಮಾಡಿ ನಿಲ್ಲದ ಐದೀಪ ಗುಣವದು ಸಮಾನ ಕಲ್ಲದಿಲ್ಲ ಆತ್ಮಂಗೆ ನೋಡು ಹಸಿಯಳೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಅಂದ್ರೆ ಯಾವ್ಯಾವ ಸ್ಥಳಗಳಲ್ಲಿ ನಾಡಿ ಉಂಟು, ನಾಡಿಗಳಿರುವವೋ ಅಲ್ಲೆಲ್ಲಿ ಆಯಾ ನಾಡಿಗಳಲ್ಲಿ ಸಮಾನವಾಗಿ ಅಂದ್ರೆ ಮತ್ತೆ ಏನು ಒಂದು ನಾಡೆ 2 ನಾಡೆ 72,000 ನಾಡಿಗಳು ಅಂತ ಈ ಶರೀರದಲ್ಲಿ ಬರ್ಕೊಂಡು ಬಂದಾರ. ಮತ್ತೆ ಎಲ್ಲವೂ ನೆನತಾವೇನು ಕೆಲಸ ಮಾಡಕತ್ತೇವ ಅಂದ್ರೆ ಏಸ್ ನಿಂತವೋ ಏಸ್ ಮಾಡಕತ್ತೇವೋ ಅವ್ರದ್ದು ಅವ್ರಿಗೆ ಇರ್ತದೆ. ಆದ್ರೂ ಕೆಲವೊಂದು ಮುಖ್ಯ ನಾಡಿಗಳು ಅಂತ ಬರ್ಕೊಂಬಂದಾರ. ಅವು 3 ಮುಖ್ಯ ನಾಡಿಗಳು ಎಲ್ಲಿವರೆಗೆ ಸುರಕ್ಷಿತ ಇರ್ತಾವ ಅಲ್ಲಿವರೆಗೆ ಶರೀರ ರಕ್ಷಣೆ ಆಗ್ತದೆ. ಔಟ್ರಕ್ಕೆ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಒತ್ಕೊಂಡು ಹೋಗೋದೇ ಇದ್ದಾರೆ. ಆದ್ರೆ ಆಯಾ ನಾಡಿಗಳಲ್ಲಿ ಆಯಾ ಅನ್ನರಸ ಭಾಗವನ್ನು ಅಲ್ಲೆಲ್ಲಿಯೇ ರಸಭಾಗವನ್ನು ಅನ್ನದ ರಸವನ್ನು ಹಂಚಬೇಕಲ್ಲ. ಒಂದೊಂದು ಜಾಗದಾಗ ಒಂದಿಷ್ಟು ಅಂತ ಭಾಗ ಮಾಡತಕ್ಕಂಥದ್ದು ಏನೈತೆ. ಬಿಡದೆ ಅಂದ್ರೆ ನಿಲ್ಲದೆ, ಬಿಡದೆ. ಐದೀಪ ಅಂದ್ರೆ ಹೊಂದಿಸುವ ಗುಣವದು ಶರೀರದಲ್ಲೇ ಇದ್ದು ಈ ವಾಯು ಸಮಾನ ವಾಯು ಆಯಾ ಜಾಗದಾಗ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕಪ್ಪ. ಕೂದಲಿಗೆ ಎಷ್ಟು ಬೇಕು, ಉಗುರಿಗೆ ಎಷ್ಟು ಬೇಕು, ಈ ತೊಗಲಿಗೆ ಎಷ್ಟು ಬೇಕು, ಆಯಾ ಸ್ಥಳದಲ್ಲಿ ಎಷ್ಟೆಷ್ಟು ರಸಭಾಗ ಬೇಕಂತ ಹಂಚಿಕೆ ಮಾಡಿ ಆಗ್ತದೆ ಶರೀರದಲ್ಲಿದ್ದು. ಯಾವುದು? ಸಮಾನವಾಯು. ಹೀಗೆ ಹೊಂದಿಸುವ ಅಂದರೆ ಗುಣವದು ಸ್ವಭಾವದು ಸಮಾನ ವಾಯುವಿನಲ್ಲದೆ ಆತ್ಮನಿಗೆ ಉಂಟೇನೋ ಅಂದರೆ ಆತ್ಮನಿಗಿಲ್ಲ ನೋಡು. ಆತ್ಮನಲ್ಲಿ ಈ ಗುಣಧರ್ಮಗಳು ಇಲ್ಲ, ನೀವು ಸಮಾನ ವಾಯುವಿನಿಗೆ ಇರುವಂಥದ್ದು ಅಂತ ಹೇಳ್ತಾನೆ. ಈ ರೀತಿಯಿಂದ ಆತ್ಮಂಗೆ ಪ್ರಾಣಾದಿ ವಾಯು ಧರ್ಮ ನಿರಾಕರಣೆ ನಿರೂಪಣ ಸೂತ್ರ 2ಕ್ಕೆ 12 ನುಡಿಗಳು ಅಂತ ಹೇಳ್ತಾನೆ. ಏನು ಹೇಳಿದೀವಪ್ಪ ಅಂದ್ರೆ ಪ್ರಾಣವಾಯುವಿನ ಧರ್ಮ ಆತ್ಮನಲ್ಲಿ ನಿರಾಕರಣೆ ಅಂತ ಹೇಳಿದರು. ಆತ್ಮನಿಗೂ ಇಡದ ಗುಣಧರ್ಮಗಳು ಆತ್ಮನಲ್ಲಿ ಇಲ್ಲ. ಯಾಕಂದ್ರೆ ಇವುಗಳಲ್ಲಿ ದೋಷ ಅದ, ಇವು ಜಡ ಆದವ ಮತ್ತೆ ಚಲನತ್ವದಿಂದ ಕೂಡ್ಯಾವ. ಆತ್ಮ ಅಜಡ ಇದಾನ ಮತ್ತು ಗಮನಾಗಮನ ರಹಿತ ಅಚಲ ಇದಾನ. ಅವನು ಹೋಗೋನಲ್ಲ ಬರೋನಲ್ಲ. ಮತ್ತೆ ಓತಾನ ಬರ್ತಾನಂತಾರಲ್ರಿ, ಜೀವ ಹೋಗ್ಯಾನ ಬಂದನಂತರ. ಅದು ಉಪಾಧಿ ದೃಷ್ಟಿಯಿಂದ ಹೇಳಿದ ಮಾತೆ ಹೊರತು ಆತ್ಮನಿಗೆ ಹೇಳಿದ ಮಾತಲ್ಲ. ಅದು ಗಮನಾಗಮನ ಉಪಾಧಿ ಸೂಕ್ಷ್ಮ ಶರೀರಕ್ಕೆ ಹೇಳಬೇಕೆ ಹೊರತು ಆತ್ಮನಿಗಲ್ಲ. ಆತ್ಮ ಹೋಗೋನು ಅಲ್ಲ ಬರೋನು ಅಲ್ಲ. ಅವನು ತಿಳಿದ್ರೂ ಹೋಗಿಲ್ಲ, ತಿಳಿದೇ ಇದ್ದಾಗೂ ಹೋಗಿಲ್ಲ. ಅದು ಹೋದಂಗ ಬಂದಂಗ ಯಾಕಾಗ್ಯದಂದ್ರೆ ಉಪಾಧಿ ನಾನಂತ ತಿಳಿದದಕ್ಕೆ ನಾ ಹೋಗಿನಿ, ನಾ ಬಂದಿನಿ ಅಂತ ತಿಳ್ಕೊಂಡಿನಿ ಭ್ರಮೆಯಿಂದ. ನೀ ಏಟನ ಉದ್ದ ತಿರುಗಾಡಿ ಬಾ, ನಾವು ಹಗಲು 12 ತಾಸು ತಿರುಗಾಡ್ರಿ, ಇಡೀ ದೇಶರು ತುಂಬ ತಿರುಗಾಡ್ರಿ. ಈ ಶರೀರ ತಿರುಗಾಡ್ತದ, ನಮ್ಮ ಜೊತೆಗೆ ಬಯಲೇನಂತ ತಿರುಗಾಡ್ತದೆ, ಎಲ್ಲಿಗೇನ ಓದ್ತದ ಬರ್ತದ, ನಮ್ದು ಎಲ್ಲಿಲ್ಲ, ಅದು ಎಲ್ಲಿ ಇರ್ತದೆ ಅಲ್ಲಿ. ಅದರಂಗ ಆತ್ಮ ಪರಿಪೂರ್ಣ ರೂಪದಿಂದ ಎಲ್ಲ ಕಡೆ ಒಂದೇ ಇದ್ದಾನ. ಆಯಾ ಶರೀರ ಉಪಾಧಿಯಲ್ಲಿ ಆಯಾ ಉಪಾಧಿ ಗುಣಧರ್ಮಗಳಿಂದ ಸಂಚರಿಸುವ ಚಲನವುಳ್ಳಂಥವು ಇವು ಆಯಾ ಉಪಾಧಿಯ ಧರ್ಮ ಹೊರತು ಆತ್ಮನ ಧರ್ಮ ಅಲ್ಲೇ ಅಲ್ಲ.
ಅಂಥ ಆತ್ಮನೇ ನೀ ಇದ್ದಿ ಅಂತ ಶಾಸ್ತ್ರ ಹೇಳ್ತದೆ ನಾವು. ಶರೀರ ನೀನಲ್ಲ, ಈ ಶರೀರದಲ್ಲಿ ಇರುವಂಥ ವಾಯುಗುಣ ಧರ್ಮವು ನಿನಗೂ ಇಲ್ಲ ಅಂತ ಹೇಳ್ತಾನೆ. ಈ ರೀತಿಯಿಂದ ನಿರಾಕರಣೆ ಮಾಡಿ ಮತ್ತು ಈ ಕರ್ಮೇಂದ್ರಿಯಗಳ ಧರ್ಮವು ಆತ್ಮನಿಗಿಲ್ಲ ಅಂತ ಹೇಳ್ತಾನೆ. 3ನೇ ಸೂತ್ರದಾಗ ಹೇಳ್ತಾರೆ, ಕರ್ಮೇಂದ್ರಿಯಗಳು ಧರ್ಮ ಆತ್ಮನಿಗುಂಟೆ ಕರ್ಮ ವಿಧೂರನಪ್ಪುವುದರಿಂದೇ. ಕರ್ಮೇಂದ್ರಿಯಗಳು ಅಂದರೆ ಇಲ್ಲಿ ಪಂಚ ಕರ್ಮೇಂದ್ರಿಯಗಳು ಇದಾವಲ್ಲ, ವಾಕ್ ಪಾಣಿ ಪಾದ ಉಪಸ್ಥ ವಾಯು ಅಂತ ಇವೇನು ಕರ್ಮೇಂದ್ರಿಯಗಳು ಕ್ರಿಯಾಶೀಲವು, ಕ್ರಿಯೆ ಮಾಡ್ತಕ್ಕಂಥವು. ಈ ಕರ್ಮೇಂದ್ರಿಯ ಧರ್ಮವು ಆತ್ಮನಿಗುಂಟೆ ಅಂದ್ರೆ ಆತ್ಮನಲ್ಲಿ ವೈದವೇನು, ಅದರ ಕ್ರಿಯೆ ಆತ್ಮನಿಗೆ ಸಂಬಂಧ ಐತೇನೋ ಅಂತ ಅರ್ಥ. ಸಂಬಂಧ ಐತೇನೋ ಅಂದ್ರೆ ಇಲ್ಲ, ವಿಚಾರ ಮಾಡಿದವರಿಗೆಲ್ಲ. ಮತ್ತೆ ಎಲ್ಲರೂ ನಾವೇ ಮಾಡಿವಿ ಅಂತ ತಿಳ್ಕೊಂಡಿವಿ ನಾವು. ನಾನೇ ಹಿಡಿದೀನಿ, ನಾನೇ ನೋಡೀನಿ, ನಾನೇ ಮುಟ್ಟೀನಿ, ಅದು ತನ್ನಲ್ಲಿ ಐತೇನಂದ್ರೆ ಇಲ್ಲ ಅಂತ. ಯಾಕಂದ್ರೆ ಕರ್ಮ ವಿಧೂರನ ಅಪ್ಪುವುದರಿಂದ, ಕರ್ಮಕ್ಕೆ ಅಂಟವನಲ್ಲ ಅವನ ಆತ್ಮನು. ಕರ್ಮಕ್ಕೆ ವಿಧೂರ ಅಂದ್ರೆ ಕರ್ಮಕ್ಕೆ ಭಿನ್ನನಾಗಿರುವಂಥವನು, ಸಾಕ್ಷಿ ರೂಪನಾಗಿರುವಂಥವನು. ಈ ರೀತಿಯಿಂದ ತಿಳ್ಕೊ ಅಂತ ಹೇಳ್ತಾನೆ. ಮತ್ತೆ ಯಾವ್ಯಾವ ಕರ್ಮೇಂದ್ರಿಯಗಳ ಧರ್ಮ ಆತ್ಮನೇಲಿಲ್ಲ ಅಂದ್ರೆ ಅದನ್ನು ಸ್ಪಷ್ಟವಾಗಿ ಹೇಳ್ತೀವಿ. ಪಂಚ ಕರ್ಮೇಂದ್ರಿಯಗಳ ಧರ್ಮವು ಹೇಗಿಲ್ಲ ಅಂತಂದ್ರೆ, ಜಡ ಶಬ್ದೋದಯಮಾಗೆ ನಡೆಯುವುದು ಅಖಿಳವನ್ನು ತಡೆಯದಂಥದು ವಾಗೇಂದ್ರಿಯ ಧರ್ಮ ನುಡಿ ಆತ್ಮನೊಳಗಿಲ್ಲವೆಂದು ನೀನರಿ ಅಂಚೆ ನಡೆಯಳೆ ವೇದ ಸಮ್ಮತದಿಂದ ಅಂತ ಹೇಳ್ತಾರೆ. ಅಂಚೆ ನಡೆಯಳೆ ಅಂತ, ಅಂಚೆ ನಡೆಯಳೆ ಅಂದ್ರೆ ಅಂಚೆ ಅಂದ್ರೆ ಹಂಸ ಅಂತ. ಈ ಹಂಸ ಪಕ್ಷಿ ನಡೆಗೆ ಹೆಂಗಿರ್ತದಂದ್ರೆ ಭಾಳ ಸೂಕ್ಷ್ಮ, ಒಂದೊಂದು ಹೆಜ್ಜೆ ನಿಧಾನ ಇಡ್ತಿರ್ತದ. ಅದರಂಗ ಇಲ್ಲಿ ಹಂಸ ನಡೆಯಳೆ ಮೈತ್ರ ಹೆಂಗ ನಡಿಗೆ ಇತ್ತು ಅಂದ್ರೆ ಹಂಗ ಹಂಸ ಇಟ್ಟಂಗ ನಡಿಗೆ ಇತ್ತು ಅಂತ. ಅಂದ್ರೆ ಆಕೆ ಕಾಲು ನೋಡಿ ನಡೆ ನೋಡಿ ಹೇಳಿದೇನೆ ಯಾಜ್ಞವಲ್ಕ್ಯ, ಹಂಗಲ್ಲ. ಪಾರಮಾರ್ಥದಲ್ಲಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಹಂಸ ನಡೆ ಉಳ್ಳವರಿಗೆ ಅಂತಂದ್ರು. ನಿಧಾನಗತಿಯಿಂದ ಹೋಗ್ಬೇಕು. ಹಿಂಗೆ ಕೇಳ್ತಿ ಬಿಡು, ನನಗೆ ಗೊತ್ತಾಯ್ತು ಬಿಡು, ಎಲ್ಲ ನನಗೆ ಗೊತ್ತು. ಇವು ಮತ್ತೇನಾಗ್ತಾವ ಅಂದ್ರೆ ಈ 3 ಸಂಜೆಲ್ಲ ಹೋಗವೆ, ಏನಿರಂಗಿಲ್ಲ. ಭಾಳ ಸೂಕ್ಷ್ಮ ವಿಚಾರ ಐತಿ ಇಲ್ಲಿ. ಅಷ್ಟೇ ಸೂಕ್ಷ್ಮವಾಗಿ ತಿಳಿತಕ್ಕಂಥ ನಿಧಾನಗತಿಯಿಂದ ತಿಳಿಬೇಕು ಅಂತ ಹೇಳ್ತಾರೆ. ಭಾವನೆ ಉಳ್ಳಂಥವಳು. ಇಲ್ಲಾಂದ್ರೆ ಮತ್ತೆ ಮತ್ತೆ ಯಾಕೆ ಕೇಳ್ತಾಳೆ? ಇಷ್ಟೆಲ್ಲ ಹೇಳ್ಯಾರ 1ನೇ ಸಂಧ್ಯಾಗ, ನಿನಗೆ ಆತ್ಮನಲ್ಲಿ ನಿನ್ನಲ್ಲಿ ಏನು ಇಲ್ಲ ಅಂತ ಹೇಳ್ಯಾರ. ಇವು ನಿನ್ನಲ್ಲಿ ಕಲ್ಪನಾ ಮಾಡಿ ಹೇಳಿವಿ, ಜಗತ್ತು ಇಂದ್ರಿಯ ದೇಹ ಧರ್ಮಗಳು ಅಂತ ಎಲ್ಲ ಹೇಳ್ಕೊಂತ ಬಂದ್ರೆ ಇಷ್ಟೆಲ್ಲ ಕೇಳಿದ್ರು ಮೈತ್ರ ಮತ್ತೆ ಹೇಳ್ತಾಳೆ ನನಗೆ ತಿಳಿಯಂಗ ಹೇಳು. ಎಷ್ಟು ತಿಳಿದ್ರೂ ಇದಕ್ಕೆ ಕಡಿಮೆ ಐತೆ ಅಂತ ಹೇಳ್ತಾನ. ಅಷ್ಟು ಸೂಕ್ಷ್ಮ ವಿಚಾರ ಐತೆ. ಆ ಲಕ್ಷಣದಿಂದ ಕೂಡಿದಂಥ ಮೈತ್ರಿ ಅಂತ ಹೇಳೋದ್ರು ಅಷ್ಟೇ ಅರ್ಥ ಇದ್ರು. ಇದರ ತಾತ್ಪರ್ಯ ಲಕ್ಷಾರ್ಥ ಏನು ಅಂದರೆ ಆ ನಡಿಗೆ ಉಳ್ಳವಂತ ಅಷ್ಟು ಸೂಕ್ಷ್ಮ ಬುದ್ಧಿಯಿಂದ ನಡೀತಕ್ಕಂಥ ಮೈತ್ರಿ ಇದ್ದಳು ಅಂತ. ಮತ್ತು ಜಡ ಶಬ್ದ ಅಂದ್ರೆ ಅಚೇತನವಾದ ಶಬ್ದವು ಉದಯಮಾಗಿ ಅಂದ್ರೆ ಉತ್ಪನ್ನವಾಗುವ ಹಾಗೆ ಆ ಅಖಿಳವನ್ನು ಅಂದ್ರೆ ಸರ್ವವನ್ನು ತಡೆಯದೆ ಬಿಡದೆ ನುಡಿಯುವುದು. ಈ ವಾಣಿ ನುಡಿತದಲ್ಲ ಶಬ್ದ, ಇದೇನು ಚೇತನ ಐತೇನು ಇದು ಶಬ್ದಕ್ಕೆ? ಜಡ ಅಲ್ಲ, ತಿಳಿಸಂತದಲ್ಲ ಇನ್ನೊಂದರಿಂದ. ಇಂಥ ಶಬ್ದ ನುಡಿಯುವುದು ಮತ್ತು ವಾಗೇಂದ್ರಿಯ ಧರ್ಮವು ಮತ್ತು ನುಡಿಯು ಅಂದರೆ ನುಡಿಯುವಂಥ ಅನ್ನುವುದಂದ್ರೆ ವೇದ ಸಮ್ಮತದಿಂದ ವೇದ ಪ್ರಮಾಣದಿಂದ ನೀವು ತಿಳಿಯುವಂಥವಳಾಗು. ಅಂದರೆ ಒಂದು ವಾಗೇಂದ್ರಿಯ ಧರ್ಮ ಹೇಳ್ತಾರ, ಬರೇ ಶಬ್ದ ಧರ್ಮ. ನಾವು ಮಾತಾಡ್ತೀವಲ್ಲ ಶಬ್ದದಲ್ಲಿ ಚೇತನ ಅದೇನೋ ಜಡ ಅದ, ಬಿಡಲಾರ್ದಂಗೆ ನುಡಿತದ ನೋಡಿ. ಮಿಂಜಾಳೆ ತಾನು ಇಡೋ ಟೇಪ್ ರಿಕೆಟ್ ಇಟ್ಟಂಗೆ ಅವನು ಕೆಟ್ಟೋತ ಒಂದು ಸಮಯಕ್ಕೆ ಇವು ಕೆಟ್ಟೇ ಇಲ್ಲ. ಬಿಡಲಾರ್ದಂಗೆ ಹೇಳಿದ್ದೆ ಎಷ್ಟು ಶಬ್ದಗಳು ಬರ್ತಾವೋ ಅವು ಬರೆದಿಟ್ಕಂತ ಹೋದ್ರೆ ಗ್ರಂಥ ಸಮಿತಿಗೆ ಸಾಲ್ತದಿಲ್ಲ, ಅಷ್ಟು ಶಬ್ದಗಳು ನುಡಿತೀವಿ ನಾವು. 24 ತಾಸಿನಲ್ಲಿ 12 ತಾಸಿನಲ್ಲಿ ಎಷ್ಟೋ ಶಬ್ದಗಳು ವಾಗೇಂದ್ರ ನುಡಿತದಿಲ್ಲ. ಅದು ಅನೇಕ ಶಬ್ದಗಳನ್ನು ನುಡಿತದೆ ನೋಡಿ.
ಜಡಗಳಾದ ಅನೇಕ ಲೌಕಿಕ ವೈದಿಕ ಶಬ್ದಗಳನ್ನು ಉಚ್ಚಾರ ಮಾಡುವುದು ವಾಗೇಂದ್ರಿಯ ಧರ್ಮವು. ಲೌಕಿಕ ಅಂದರೆ ಈ ವ್ಯವಹಾರ ರೂಪ ಪ್ರಪಂಚದಲ್ಲಿ, ವೈದಿಕ ಧರ್ಮ ಅಂದರೆ ಈ ಶಾಸ್ತ್ರ ಸಮ್ಮತವಾದಂಥ ಮಾತುಗಳು. ಎದರಿಂದ ನುಡಿತಿದ್ದಪ್ಪ? ವಾಣಿಯಿಂದನೇ ನುಡಿಬೇಕಲ್ಲ, ಮತ್ತೇನು ಬೇರೆದಿಂದ ನುಡಿಯಕ್ಕೆ ಬರ್ತದೇನೋ ಈ ಮಾತುಗಳು. ವಾಗೇಂದ್ರಿಯ ಧರ್ಮವು ಅಂದರೆ ವಾಣಿಯ ಧರ್ಮ ಹೊರತು ವಾಣಿರಹಿತನಾದ ಆತ್ಮನಲ್ಲಿಲ್ಲ. ಶಬ್ದದಿಂದ ಆತ್ಮನನ್ನು ತಿಳಿಲಿಕ್ಕೆ ಬರಂಗಿಲ್ಲ. ನೀ ಬಾಯಿಲಿಂದ ಬೇಕಾದಷ್ಟು ಹೇಳು, ಭೇದವನ್ನೇ ಹೇಳಕ್ಕೆ ಬರ್ತದೆ ಹೊರತು ಅಭೇದ ರೂಪವಾದ ಆತ್ಮತತ್ವವನ್ನು ತಿಳಿಸಕ್ಕೆ ಬರಂಗಿಲ್ಲ. ಈ ಶಬ್ದಾತೀತವಾಗಿರುವಂಥ ನೀನು ಈ ಶಬ್ದ ನಿನ್ನಿಂದ ತಿಳಿಸಿಕೊಳ್ತದ. ಅಂದರೆ ಈ ಶಬ್ದ ನುಡಿಯೋದು ಧರ್ಮ ಯಾವ್ದ್ರದಪ್ಪ ಅಂದ್ರೆ ವಾಣಿಯ ಧರ್ಮ ಹೊರತು ಆತ್ಮನ ಧರ್ಮ ಅಲ್ಲ. ಆತ್ಮನ ಧರ್ಮದಲ್ಲಿ ಐತೆ ನೀವು ವಾಣಿ ಇಲ್ಲ, ಇದು ಇಲ್ಲ. ಯಾಕೆಂದರೆ ಆತ್ಮನು ಅವಾಕ್ ಅಂದ್ರೆ ವಾಣಿ ಇಲ್ಲದವನು. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವಯಂ ಅಂತ ಹೇಳ್ತಾನ. ಶಬ್ದ ಹುಟ್ಟುತ್ತದಂದ್ರೆ ವಾಣಿ ಐತೆ ಅಲ್ಲಿ. ಅಶಬ್ದ, ಅವನಲ್ಲಿ ಶಬ್ದನೇ ಇಲ್ಲ ಅಂದಮೇಲೆ ಹೆಂಗೆ ಮಾತಾಡಿದ? ಯಾವುದು ಇಲ್ಲದೆ ಇರುವಂಥವನು ಈ ವಾಣಿಗೆ ಮೀರಿರ್ತಕ್ಕಂಥವನು. ವಾಣಿ ಇಲ್ಲದವನೆಂದು ಶ್ರುತಿ ಹೇಳುತ್ತದೆ. ಅದರಿಂದ ವಾಣಿ ಇಲ್ಲದ ಮೇಲೆ ಅದರ ಧರ್ಮ ನುಡಿಯುವುದಾದರೆ ಹೇಗಿರುವುದು? ವಾಣಿನೇ ಇಲ್ಲ ಅವನಿಗೆ ಅಂತಂದ ಮೇಲೆ, ವಾಣಿ ನಾಲಿಗೆ ಇಲ್ಲ, ಅಲ್ಲಿ ಬಾಯಿ ಇಲ್ಲ ಅಂದಮೇಲೆ ಅವನು ನುಡಿಯೋದಾದ್ರೆ ಎಲ್ಲಿಂದ ನುಡಿಬೇಕು? ಅಶರೀರವಾಗಿರುವುದರಿಂದ ಅಂತ ಹೇಳ್ತಾರೆ. ಹೇಗೆ ಆದಿತ್ತು ಇಲ್ಲೆಂಬ ತಾತ್ಪರ್ಯವು. ಮತ್ತು ಇದು ವಾಣಿ ಅಂತ ಹೇಳಿದರೆ ಮತ್ತೆ ಕೈಗಳ ಧರ್ಮ ಇದಾವಲ್ಲ, ಇವು ಕರ್ಮೇಂದ್ರಿಯ ಧರ್ಮಗಳು, ಇವು ಆತ್ಮನಿಗಿಲ್ಲ ನೋಡು ಅಂತ ಹೇಳ್ತಾನ. ಜಡ ವಸ್ತುಗಳು ನಿಂತು ಪಿಡಿಯುವುದು ಬಿಡುವುದು ಮಡದಿ ಕೇಳ್ ಪಾಣಿ ಇಂದ್ರಿಯದ ಧರ್ಮ ಬಿಡದೆ ವಿಚಾರಿಸಿ ನೋಡಲ ಜಡ ಧರ್ಮದೊಡ ಊಟ ಇಲ್ಲ ಆತ್ಮನೊಳೊಮ್ಮೆ. ಜಡ ವಸ್ತುಗಳಂತಂದ್ರೆ ಅಚೇತನವಾದಂತಹ ವಸ್ತುಗಳು. ಪಿಡಿಯುವುದು ಅಂದರೆ ಹಿಡಿಯೋದು, ಬಿಡುವುದು ಅಂದರೆ ಬಿಡೋದು. ಇದು ಎದರಿಂದ ಹಿಡಿಯೋದು ಬಿಡೋದು ನಡೆದದಪ್ಪ? ಕೈ ಹಿಡಿತದ, ಒಂದ್ಸಲ ಬಿಡ್ತದ ನೋಡು. ಜಡವಾದಂಥ ವಸ್ತುಗಳನ್ನ ಹಿಡಿಯೋದು ಬಿಡೋದು ಯಾವುದು? ಇದು ಕೈಯ ಧರ್ಮ, ಪಾಣಿ ಧರ್ಮ. ಪಾಣಿ ಅಂದರೆ ಕೈ ಅಂತ. ಈ ಹಿಡಿಯುವಂಥ ಬಿಡುವಂಥ ಧರ್ಮವು ಪಾಣೀಂದ್ರಿಯ ಧರ್ಮಗಳು ಅಂದರೆ ಕೈಗಳ ಸ್ವಭಾವವೇ ಹೊರತು ಬಿಡದೆ ಅಂದ್ರೆ ಆಲಸ್ಯ ಮಾಡದೆ ವಿಚಾರಿಸಿ ನೋಡಲು, ವಿಚಾರ ಮಾಡಿ ನೋಡಲಾಗಿ. ಆ ಜಡ ಧರ್ಮದೊಡಗೂಟ ಎರಡು ಕೈಗಳ ಧರ್ಮಗಳು ಒಮ್ಮೆ ಆದರೂ ಆತ್ಮನಲ್ಲಿಲ್ಲ ನೋಡು. ಅವು ಹಿಡಿಯೋನಲ್ಲ ಬಿಡೋನು ಅಲ್ಲ, ಅವನ ಕೈಯಲ್ಲ, ಶರೀರನೇ ಇಲ್ಲ ಅಂದ್ಮೇಲೆ ಕೈಯಲ್ಲಿ ಹೇಳಬೇಕು. ಅವನಿಗೆ ಯಾವ ಶರೀರಗಳು ಇಲ್ಲ. ಹೀಗೆ ತಿಳಿ ಮೈತ್ರಿ ಅಂತ ಹೇಳ್ತಾನ. ಮತ್ತು ಯಾವುದಾದ್ರೂ ಒಂದು ಜಡ ವಸ್ತುವನ್ನು ಹಿಡಿಯುವುದು ಬಿಡುವುದು ಕೈಗಳ ಧರ್ಮವು ಇದು ಆತ್ಮ ಸ್ವರೂಪದಲ್ಲಿ ಇಲ್ಲ ಅಂತ ಹೇಳಿದರೆ, ಈ ಪಾದಗಳ ಧರ್ಮ ಆದ್ರೂ ಆತ್ಮನಲ್ಲಿ ಐತೇನೋ? ಹೋಗೋದು ಬರೋದು ಅದು ಕೂಡ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅಂದರೆ ಜಲದಿ ಮುಂತಾದ ನಿಖಿಳ ಭೂತದೆಡೆಯೋಳು ಸುಳಿದು ನಿಲ್ಲುವುದು ಪಾದೇಂದ್ರಿಯ ಧರ್ಮ ತಳಿರಡಿಯಳೆ ನೋಡಲದರ ಸೋಂಕಿಲ್ಲ ಆತ್ಮನೋಳ್ ಪೂರ್ಣ ಅಚಲನಪ್ಪುವುದರಿಂದ ಅಂತ ಹೇಳ್ತಾರೆ. ತಳಿರಡಿಯಳೆ ಅಂದರೆ ಮಾವಿನ ಮರದ ಚಿಗುರೆಲೆಯಂತೆ ಕೆಂಪು ತುಟಿ ಉಳ್ಳ ಮೈತ್ರಿಯೇ ಅಂದರೆ ಮೃದುಗಳಾದ ಪಾದಗಳುಳ್ಳ. ಅಡಿಯಳೆ ಅಂದರೆ ಪಾದಗಳುಳ್ಳ ತಳೆ. ಮಾವಿನ ಎಲೆ ಅದರಲ್ಲಿ ಚಿಗುರೆಲೆ, ಅದು ಎಷ್ಟು ಮೃದು ಐತೆ ಅಷ್ಟು ಮೃದುವಾದಂಥ ಪಾದ ಲಕ್ಷಣ ಉಳ್ಳಂಥ ಮೈತ್ರಿ ಅಂತ ಬರ್ಕೊಂಬಂತಾರೆ. ಮತ್ತೆ ಈ ಪಾದ ಯಾಕೆ ನೋಡಕ್ಕೆ ಹೋಗಿದ್ದಪ್ಪ? ಯಾಕೆ ಹೋಲಿಕೆ ಹಾಕಿ ನೀವು? ಆಯಾ ಲಕ್ಷಣ ಆಯಾ ಶರೀರದಲ್ಲಿ ಇರ್ತಾವೆ. ಆ ಗುಣ ಸ್ವಭಾವದಿಂದ ಇತ್ತು ಅಂದ್ರೆ ಆ ಲಕ್ಷಣ ಅಲ್ಲಿ ಇರ್ತಾವ ಅಂತ ಅರ್ಥ. ಎಲ್ಲರಲ್ಲಿ ಅಲ್ಲ, ಅವ್ರಿಗೆ ಬೇಕಾದಂಗಿರಲಿ ಅವ್ರ ಶರೀರದಲ್ಲಿ ಆ ಲಕ್ಷಣ ತೋರ್ತಾವ ಅಂತ ಹೇಳ್ತಾರ ಅವ್ರು. ಹೀಗೆ ಮೈತ್ರಿಯೇ ಜಲದಿ ಅಂದ್ರೆ ಮುಂತಾದ ಸಮುದ್ರ ಮೊದಲಾದ ನಿಖಿಳ ಭೂತದ ಸರ್ವಭೂತಗಳ ಎಡೆಯೋಳು ಸ್ಥಾನದಲ್ಲಿ ಸುಳಿದು ಅಂದರೆ ತಿರುಗಿ, ನಿಲ್ಲುವುದು ಅಂದರೆ ನಿಲ್ಲೋದು, ಎಲ್ಲ ಈ ಭೂಮಿ ಮೇಲೆ ಎಲ್ಲ ಸಂಚಾರ ಮಾಡೋದು. ಎದರಿಂದ ಸಂಚಾರ ಮಾಡಿತಪ್ಪ? ಈ ಪಾದ ನೋಡು ಸಂಚಾರ ಮಾಡ್ತಾನೆ. ಪಾದನೇ ತಿರುಗಾಡ್ತದಲ್ಲ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ತಿರುಗಾಡೋದು ಮತ್ತು ನಿಲ್ಲೋದು ಪಾದೇಂದ್ರಿಯ ಧರ್ಮ. ಇವು ಪಾದದ ಧರ್ಮ ಹೊರತು ಆತ್ಮನ ಧರ್ಮ ಐತೇನು? ಆತ್ಮ ಹಿಂಗೆ ಸಂಚಾರ ಮಾಡ್ತಾನೆ ಅಂದ್ರೆ ಅಚಲನ ಒಪ್ಪುವುದರಿಂದ ಅವನಿಗೆ ಚಲನವಲನ ಇಲ್ಲ.
ಗಮನಾಗಮನ ರಹಿತನು. ಇಂಥ ಗಮನಾಗಮನ ರಹಿತನಾದಂಥ ಆತ್ಮನಲ್ಲಿ ಮತ್ತೆ ಯಾಕೆ ಆರೋಪ ಮಾಡಿದೀವಿ ಅಂದ್ರೆ ದೇಹ ದೃಷ್ಟಿಯಿಂದ ಆರೋಪ ಆಗ್ಯದ. ನಾನೇ ಹೋಗಿನಿ, ನಾನೇ ಬಂದೀನಿ ಅಂತ ನಾನು ತಿಳ್ಕೊಂಡಿನಿ, ನಾ ಹೋಗೋನಲ್ಲ ಬರೋನಲ್ಲ ಅಂತ ಯಾವಾಗ ಗೊತ್ತಾಗ್ತದೆ? ಯಾವಾಗ ಶಾಸ್ತ್ರ ತಿಳ್ತೀವಿ ಅವಾಗ ಗೊತ್ತಾಗ್ತದೆ. ಶಾಸ್ತ್ರದ ಜ್ಞಾನ ನಮ್ಗೆ ಆದಾಗ ಇದ್ರ ಅನುಭವ ಆಗ್ತದೆ. ಇಲ್ಲಾಂದ್ರೆ ಈ ಶರೀರ ತಿರುಗಾಡಿದ್ರೆ ನಾ ತಿರುಗಾಡಿನ ಅಂತ ಹೇಳ್ತೀವಿ. ಇದರಾಗ ತಿರುಗಾಡೋ ಧರ್ಮ ಯಾವಾಗ? ಪಾದ ಧರ್ಮ ಯಾವ್ದು? ಪಾದಗೇನು ತಿರುಗಲಿಲ್ಲ ಅಂದ್ರೆ ಈ ಶರೀರ ಇಲ್ಲಿ ಸಂಚಾರ ಮಾಡ್ತದೆ, ಕೈ ಓದ್ತದೇನು? ಇಲ್ಲ, ಕಾಲೇ ಒತ್ಕೊಂಡು ತಿರುಗಾಡ್ತದೆ ನೋಡಿ ಎಲ್ಲಷ್ಟು. ಇಂಥ ದೊಡ್ಡ ಶರೀರನ ಒತ್ಕೊಂಡು ಸಂಚಾರ ಮಾಡಿದ್ದೆ. ಇದು ಪಾದೇಂದ್ರಿಯ ಧರ್ಮ ಹೊರತು ಆತ್ಮನ ಧರ್ಮ ಅಲ್ಲ ನೋಡು ಅಂತ ಹೇಳ್ತಾನೆ. ಅಂದ್ರೆ ಈ ಕರ್ಮೇಂದ್ರಿಯದಲ್ಲಿ ಎರಡನೇದು. ಮೂರನೇದು ಮಲವನ್ನು ಬಿಡುವುದು ಹಿಡಿಯುವುದು ಜಡವಾದ ಪಾಯುಂದ್ರಿಯ ಧರ್ಮವು ಆತ್ಮನಿಗಿಲ್ಲ ಅಂತ ಹೇಳ್ತಾನೆ. ಒಡಲು ಮಲವನ್ನೊಮ್ಮೆ ಪಿಡಿಯುವುದು ಬಿಡುವುದು ಜಡಪಾಯು ಧರ್ಮವಲ್ಲದೆ ಮತ್ತೆ ಒಡಲಿಲ್ಲ ಮಲವಿಲ್ಲದ ಆತ್ಮನೋಳೆ ಎಂತೂ ನುಡಿಯಲಪ್ಪದು ತೋರ್ಮುಡಿಯಳೆ. ತೋರ್ಮುಡಿಯಳೆ ಅಂದ್ರೆ ದೊಡ್ಡದಾದ ಕೇಶವುಳ್ಳವಳೆ ಅಂತ. ವಿಶಾಲವಾದಂಥ ಕೇಶವುಳ್ಳವಳೆ ಮೈತ್ರಿ ಅಂತ. ಅದು ಒಂದು ಲಕ್ಷಣ ಇತ್ತು ಆವಾಗಿನ ಮಂದಿಯಲ್ಲಿ. ಈಗಿಲ್ಲ, ಈಗಿದ್ದು ಕತ್ತರಿಸಿ ಅಂತಾರ. ಅದು ಆ ಲಕ್ಷಣ ಅವಾಗಿದ್ದು, ಈಗಿಲ್ಲ. ಹಂಗ ಈ ದೋನು ಹುಚ್ಚು ಹೋಗ್ತೈತವ ಮತ್ತೆ ಬೇರೆ. ಕೇಶವುಳ್ಳವಳೆ ಒಡಲು ಅಂದ್ರೆ ಶರೀರದ ಮಲವನ್ನು ಅಂದ್ರೆ ಕಿಟ್ಟವನ್ನು ಒಂದು ಸಾರಿ ಪಿಡಿಯುವುದು ಒಂದು ಸಾರಿ ಹಿಡಿಯುವುದು. ಮತ್ತೆ ಇದು ಎಲ್ಲ ಒಟ್ಟು ಒಂದೇ ಸಾರ ಖಾಲಿ ಮಾಡ್ತದೇನು? ಖಾಲಿ ಮಾಡಿದ್ರೆ ಶರೀರ ಉಳಿತದೇನಿದು? ಉಳಿಯಂಗಿಲ್ಲ. ಒಂದಾಗ ಪಾವು ಭಾಗ ಅದು ತಾನಿಟ್ಕೊಂಡು ಮುಕ್ಕಾಲು ಭಾಗ ಹೊರಗೆ ಹಾಕ್ತಿರ್ತದ. ಅದು ಪಾವು ಭಾಗ ಇಟ್ಕೊಂಡು ಅದಕ್ಕೆ ಇದಕ್ಕೆ ಸ್ವಲ್ಪ ಕಳ ಐತೆ ಮಾರಿಗೆ. ಅದಕ್ಕೇನು ಎಲ್ಲ ಒಟ್ಟು ಹೋಯ್ತಂದ್ರೆ ಅಂತೀವಿ ನೋಡು, ಯಾವಾಗನ ಬೇದಿ ಚಾಲ ಅದ ಎಲ್ಲ ಮಾರಿ ಹೋಗ್ಯದಪ್ಪ ನಿಮ್ದೆಲ್ಲ ಜಳ ಆಗ್ಯದ ಅಂತೀವಲ್ಲ. ಯಾಕಂದ್ರೆ ಅದ್ರ ಕೆಲಸ ಅದು ಮಾಡುತ್ತೆ ನೋಡು. ಇದು ಕಾಂತಿ ಬಂದದಲ್ಲ ಶರೀರಕ್ಕೆ, ಈ ಕಾಂತಿ ಅದು ಮಲ ಇದ್ದ ಕಾಂತಿ ಬಂದದ ಈ ಶರೀರಕ್ಕೆ. ನಾವಿದ್ರೆ ನನಗೆ ಕಾಂತಿ ಬಂದಂತ ನಾವು ಕಾಂತಿ ಭಾಳ ಚಂದ ಕಾಣ್ತದ. ಕಾಂತಿ ಐತಿ. ಎಲ್ಲಿ ಐತಿ ಕಾಂತಿ? ಅದು ಮಲ ಒಳಗಿದ್ದದಕ್ಕೆ ಇದು ಕಾಂತಿ ಐತಿ. ಅದಕ್ಕೇನು ಕಿತ್ಕೊಂಡು ಹೋಯ್ತು? ಏನಿಲ್ಲ, ಇದು ಕಾಂತಿ ಇಲ್ಲ ಪಾಂತಿ ಇಲ್ಲ. ಇದು ಯಾರ ಧರ್ಮ ಒಳಗೆ ಮಾಡ್ತಕ್ಕಂಥದ್ದು? ಪಾಯು ಧರ್ಮ ಅಂತ ಹೇಳ್ತಾರೆ. ಮಲವನ್ನು ಬಿಡುವುದು ಹಿಡಿಯೋದು. ಮತ್ತೆ ಅದು ಎಷ್ಟು ಬಿಡ್ಬೇಕು ಅಷ್ಟು ಬಿಡೋದು ಬಂದಾಗ್ತದೋ ಏನು? ಯಾವಕ್ಕೆ ಬಂದ್ ಮಾಡಿ ಬರ್ತವೆ ಅದನ್ನು. ಅದು ತಾನೇ ಎಷ್ಟು ಭಾಗ ಬಿಡ್ಬೇಕು ಅಷ್ಟು ಭಾಗ ಬಿಡ್ದು ತಾನಷ್ಟು ತಾನೇ ಬಂದಾಗ್ತದೆ. ಬಿಡೋದು ಎಷ್ಟು ಒಳಗೆ ಇಟ್ಕೋಬೇಕು ಅದು ತಾನೇ ಇಟ್ಕೊಂತದಿಲ್ಲ, ಕೆಲಸ ಮಾಡ್ತದೆ ಪಾಯು ಧರ್ಮ. ಅದನ್ನೇ ಹೇಳ್ತಾನೆ. ಜಡಪಾಯು ಧರ್ಮವಲ್ಲದೆ ಒಡಲಿಲ್ಲ ಮಲವಿಲ್ಲದ ಆತ್ಮನೊಳೆ ಅಂತೂ ಅವನಿಗೆ ಒಡಲು ಇದು ಎಲ್ಲದ ಉಪಾಧಿ, ಶರೀರ ಎಂಬ ಉಪಾಧಿಯಲ್ಲಿ ಇವ ಇದಾವ. ಆತ್ಮನಿಗೆ ಶರೀರನೇ ಇಲ್ಲ, ಒಡಲೇ ಇಲ್ಲ ಅವನಿಗೆ. ಮತ್ತೆ ಒಡಲೇ ಇಲ್ಲ ಅಂದಮೇಲೆ ಅವನಿಗೆ ಮಲ ಐತಂತ ಹೆಂಗೆ ಹೇಳ್ತೀರಿ? ಅಂದ್ರೆ ಶರೀರ ರಹಿತನಾಗಿರುವ ಆತ್ಮನಲ್ಲಿ ಇಲ್ಲ ನೋಡು. ಅಂಥ ಆತ್ಮ ಸ್ವರೂಪ ನೀ ಇದ್ದಿ, ಶರೀರ ನೀ ಅಲ್ಲ. ಮತ್ತೆ ಇದು ಎರಡು ಹಿಂಗೆ ಆಗ್ಯಾವಲ್ರಿ, ಇದು ಎರಡು ಒಂದೇ ತಲೆ ಕಾಣ್ತಾವಲ್ಲ ಅಂದ್ರೆ ಅದು ನಿನ್ನ ಭ್ರಾಂತಿಯಿಂದ ಹಂಗೆ ಕಾಣ್ತದಂದ್ರ ಅವ್ರು. ಮತ್ತೆ ಇಲ್ಲ ಅಂದಮೇಲೆ ಅವು ನಮಗೆ ತೋರಬಾರ್ದಾಗಿತ್ತಲ್ಲ. ಪ್ರತ್ಯಕ್ಷ ಅನುಭವ ಅದ ತೋರ್ತಾವ. ಮತ್ತೆ ಇದ್ರಾಗ ಶರೀರದೊಳಗ ಆತ್ಮನೂ ಇದನ್ನ ಅವ್ನು ಪರಿಪೂರ್ಣ ಇದೆ ಅಂತೀರಿ, ಇದು ಪರಿಚ್ಛಿನ್ನ ಐತೆ ಅಂತೀರಿ. ಇದು ಪ್ರತ್ಯಕ್ಷ ಅನುಭವ ಅದ. ಮತ್ತೆ ಇದಿದ್ರೆ ಇಲ್ಲ ಅಂತ ನೀವು ಹೇಳ್ತೀರಿ. ಮತ್ತೆ ಇಲ್ಲಿ ಅನುಭವಕ್ಕೆ ಏನು ಮಾಡಬೇಕು? ತೋರೋದಿಲ್ಲ ಅಂತ ಹೇಳಿಲ್ಲ ಅವರು, ತೋರ್ತಾವ. ಅವು ಆತ್ಮನಲ್ಲಿ ಇವು ತೋರ್ತಾವ, ಅವು ನೀನಲ್ಲ ಅಂತ ತಿಳ್ಕ ಅಂದ್ರ ಅವ್ರು. ಈ ಇಲ್ಲ ಅಂತ ಯಾರು ಹೇಳ್ಯಾರ? ಇವು ತೋರಿದ್ರು ಪಂಚಮಹಾಭೂತದ ಒಂದು ಕಾರ್ಯ ಐತೆ. ಆ ಶರೀರ ನಿನ್ನಲ್ಲಿ ತೋರ್ತದ ಹೊರತು ಅದನ್ನು ತಿಳಿಯುವಂಥ ಆತ್ಮ ನೀ ಬ್ಯಾರೆ ಇದ್ದಪ್ಪ. ಈ ಶರೀರ ನೀನಲ್ಲ, ಈ ಶರೀರ ಧರ್ಮ ನೀನು ಅಲ್ಲ ಅಂತ ಹೇಳ್ತಾರ ಅವ್ರು ಅಷ್ಟೇ. ನಾವಿದ್ರಿ ಇಲ್ಲ ಅಂದಮೇಲೆ ಅವು ಇರಬಾರ್ದಂತ ನಾವು ತಿಳ್ಕೊಂಡಿವಿ. ಇಲ್ಲದ್ದು ಕಾಣಬಾರ್ದಂತ ಏನು ನೇಮ ಇಲ್ಲ, ತೋರಬಾರ್ದಂತ ಏನು ನೇಮ ಇಲ್ಲ. ಮತ್ತೆ ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಎಂದಾನ ಐತೆ, ಅಲ್ಲಿ ಸಿಕ್ಕದ ಹುಡುಕ್ಯದ ಯಾರಿಗೆ ಸಿಕ್ಕಿಲ್ಲ. ಆದ್ರೂ ತೋರೋದು ಬಿಟ್ಟದ ಏನಾದ್ರು ತೋರೇ ತೋರ್ತದೆ. ಅದರಂಗ ಶರೀರ ಆತ್ಮನಲ್ಲಿ ಪ್ರತೀತಿ ಆಗ್ತದೆ. ಇದು ಅಷ್ಟೇ. ಎಲ್ಲಿ ಪ್ರತೀತಿ ಆಗ್ಯದ? ಇದು ನಮ್ಮ ಅನುಭವದಲ್ಲೇ ಐತೆ. ಮತ್ತೆ ಅನನುಭವದ್ದೇನು ಹೇಳಿಲ್ಲ. ಜಾಗ್ರ ಸ್ವಪ್ನದಲ್ಲಿ ಪ್ರತೀತಿ ಐತೆ, ನಿದ್ರಾಗ ಇದು ಪ್ರತೀತಿನೂ ಇಲ್ಲ. ಇಂಥ ಅಭಾವ ರೂಪವಾದ
ದೇಹದ ಧರ್ಮಗಳು ನಿನ್ನಲ್ಲಿ ತೋರಿದರೂ ಕೂಡ ಇವು ಒಂದು ಪಂಚಮಹಾಭೂತದ ಕಾರ್ಯಗಳೇ ಹೊರತು ಆತ್ಮನ ಧರ್ಮ ಅಲ್ಲ ಅಂತ ಹೀಗೆ ನಿಶ್ಚಯಿಸು. ಹೀಗೆ ನೀನು ಇದನ್ನ ನೇತಿಗಳೇ ಅಂದ್ರು ಅವರು. ನೇತಿಗಳೇ ಅಂದ್ರೆ ಹಿಂಗೆ ಇವು ನಾನಲ್ಲ ಅಂತ ಹೇಳಿದ್ರೆ ನೇತಿಗಳೇ. ಇಲ್ಲಿ ಮೊದಲು ಅಪವಾದ ಯುಕ್ತಿ ಅಂತ ಹೇಳಿಕೆ ಅಂತ ಬಂದರು. ಉಪದ್ಘಾತ ಅಂದ್ರೆ ಇಲ್ಲದಂತ ಆತ್ಮನಲ್ಲಿ ಇಲ್ಲದ ಜಗತ್ತು ತೋರಿತು ಅಂತ ಹೇಳಿದರು. ಮತ್ತೆ ಈಗ ಇದ್ದಂಥ ಆತ್ಮನಲ್ಲಿ ಇಲ್ಲದಂಥ ಈ ಜಗತ್ತನ ಇದು ಆತ್ಮ ಸ್ವರೂಪ ಅಲ್ಲ ಅಂತ ನೇತಿಗಳ ಕಾಂತ ಹೋಗೋದು. ಅಂದ್ರೆ ಏನು ಹೇಳಿದಂಗೆ ಆಯ್ತು, ಉಪಕ್ರಮ ಉಪಸಂಹಾರ ಅಂತ. ಇಲ್ಲದೇ ಇರುವ ಜಗತ್ತನ್ನು ಉತ್ಪತ್ತಿ ಮಾಡಿ ಹೇಳಿ ಅದೇ ಜಗತ್ತನ್ನು ಲಯ ಮಾಡಿ ನಿನ್ನ ಸ್ವರೂಪವನ್ನು ನಿನಗೆ ತೋರಿಸಿಕೊಡೋದೇ ಇದರ ಮೂಲ ಅಭಿಪ್ರಾಯ. ಪ್ರವರ್ತಕ ಕರ್ಮದಲ್ಲಿ ಹುಟ್ಟಿಸಿ ಹೇಳಿದ್ರು ಅವರು. ಇಲ್ಲದೇ ಇದ್ರು ಕೂಡ ನಿನಗೆ ಆಗ್ಯದ, ಭಾವ ಆಗ್ಯದ, ಶರೀರ ನಾನೆಂಬ ಭಾವ ದೃಢ ಆಗ್ಯದ. ಆ ಭಾವವನ್ನು ನಿನಗೆ ತೋರಿಸೋದಕ್ಕಾಗಿ ಇಲ್ಲದಂತಹ ಜಗತ್ತು ದೇಹ ತೋರಿಸಿದ್ರು. ಅದೇ ದೇಹ ಜಗತ್ತು ಮಿಥ್ಯಾರೂಪ, ನೀನು ಸತ್ಯ ಸ್ವರೂಪನು ಅಂತ ಇದನ್ನು ನೇತಿಗಳಿಕೆ ಅಂತ ಹೋಗೋದೆ ಈ ಎರಡನೇ ಸಂಧಿಯ ಅಭಿಪ್ರಾಯ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿಕೆ ಅಂತ ಬಂದರ. ಈಗ 4 ನುಡಿ ಆಗ್ಯಾವ. ನಾಳೆಗೆ ಮತ್ತೆ ಮುಂದೆ 5ನೇ ನುಡಿಯನ್ನು ವಿಮಾನ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ವಿಮಾನ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ವಿಮಾನ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ.